ಗ್ಯಾರಂಟಿಯನ್ನ ಜನ ನೋಡ್ತಾ ಇರುವಂತ ಸಂದರ್ಭ ಇದು. ಅಡಿಗಾಸ್ ಯಾತ್ರೆಯಿಂದ ಯಾವ ರೀತಿಯ ಗ್ಯಾರಂಟಿ ಮತ್ತೆ ಯಾವ ರೀತಿಯ ಆಫರ್ಗಳು ನಮ್ಮ ಪ್ರವಾಸಿಗರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತೀವಿ. ನಾವು ಪ್ರಜೆಗಳ ಪ್ರಭುಗಳು ನಮ್ಮ ದೇಶದಲ್ಲಿ. ನಮ್ಮ ಈ ಪ್ರಭುಗಳು ಬೇರೆ ದೇಶದಲ್ಲಿ ಹೋಗಿ ಪ್ರಭುಗಳ ಥರನೇ ಇರಬೇಕು ಅಂತ ಎಲ್ಲ ಬ್ರ್ಯಾಂಡೆಡ್ ಸ್ಟಾರ್ ಹೋಟೆಲ್ನ ಯೂಸ್ ಮಾಡ್ತೀವಿ. ಹಾಗೆ ಊಟ ತಿಂಡಿ ಎಲ್ಲ ಆಗಲಿ ನಾವು ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಇಷ್ಟೆಲ್ಲ ಇದ್ದು ಈಗ ಆಫರನ್ನು ಕೊಡ್ತಾ ಇದ್ದೀವಿ. ಆಫರ್ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಟೂರ್ಸ್ ಮಾಡೋರಿಗೆ ಉತ್ತೇಜನ ಕೊಡುವ ಅಂತ ಹೇಳಿ ಯಾವುದೇ ಪ್ರವಾಸ ಮಾಡಿದ್ರೆ ಮ್ಯಾಕ್ಸಿಮಮ್ 20,000 ಡಿಸ್ಕೌಂಟ್. ಬೆಸ್ಟ್ ಟೈಮ್ ಟು ವಿಸಿಟ್ ಆ ಡೇಟನ್ನೇ ಇಟ್ಟಿದ್ದೀವಿ. ಓಕೆ, ಸೇಲ್ಸ್ ಗಿಮಿಕೇ ಇಲ್ಲ ನಮ್ಮ ಹತ್ರ. ಹೌದು, ಅಲ್ಲೇನು ಬಂತಂತ ಎದುರು ಕಸ್ಟಮರ್ಗೆ ಹೇಳಿಯೇ ಕೊಡೋರು ನಾವು. ಯಾವುದೇ ಡೊಮೆಸ್ಟಿಕ್ ಇರಲಿ ಇಂಟರ್ನ್ಯಾಷನಲ್ ಇರಲಿ ಯಾವುದಕ್ಕೆ ಹೋಗಲಿ ಮತ್ತೆ ನೆಟ್ 5,000 ನೆಕ್ಸ್ಟ್ ಟೂರ್ ಮೇಲೆ ಡಿಸ್ಕೌಂಟ್ ಇದೆ. ಡೊಮೆಸ್ಟಿಕ್ ಕೂಡ ಇದು ಅಪ್ಲೈ ಆಗುತ್ತೆ. ಅಂದರೆ ಹೆಚ್ಚು ಈ ವರ್ಷ ಪ್ರವಾಸಿಗರು ಪ್ರವಾಸ ಮಾಡಲಿ ಅನ್ನುವಂಥ ನಮ್ಮ ಉದ್ದೇಶ. ನಮಸ್ಕಾರ ವೀಕ್ಷಕರು, ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವೆಲ್ಲ ಇಂಟರ್ನ್ಯಾಷನಲ್ ಪ್ರವಾಸವನ್ನು ಸಾಕಷ್ಟು ಕೈಗೊಂಡಿರ್ತೀರಾ. ಇವಾಗ ಸಮ್ಮರ್ ಬೇರೆ, ಹಾಗಾಗಿ ದೇಶ ವಿದೇಶಗಳಿಗೆ ಮಕ್ಕಳ ಜೊತೆಗೆ ಕುಟುಂಬದ ಎಲ್ಲ ಸದಸ್ಯರ ಜೊತೆ ನೀವು ಹೋಗ್ತಾ ಇದ್ದೀರಾ. ಸೊ ಈ ಸಂದರ್ಭದಲ್ಲಿ ನಾಡಿನ ಖ್ಯಾತ ಟ್ರಾವೆಲ್ ಸಂಸ್ಥೆಯಾದ ಕಳೆದ 3 ದಶಕಗಳಿಂದ ಲಕ್ಷಾಂತರ ಮಂದಿಯನ್ನು ಪ್ರವಾಸೋದ್ಯಮದಲ್ಲಿ ನಾನಾ ದೇಶ ವಿದೇಶಗಳಿಗೆ ಕೊಂಡೊಯ್ದಂತಹ ಮತ್ತು ಕೇಂದ್ರ ಸರ್ಕಾರದ ಪ್ರವಾಸಿ ನುರಿತ ಟ್ರಾವೆಲ್ ಸಂಸ್ಥೆ ಎನ್ನುವಂಥ ಒಂದು ಮಾನ್ಯತೆಯನ್ನು ಪಡೆದಿರುವಂತಹ ಅಡಿಗಾಸ್ ಯಾತ್ರಾದಿಂದ ಈ ವಿಶೇಷ ಸಂದರ್ಭದಲ್ಲಿ ವಿಶೇಷ ಆಫರನ್ನು ಎಲ್ಲ ಇಂಟರ್ನ್ಯಾಷನಲ್ ಟೂರ್ಗಳಿಗೂ ಕೂಡ ಅಪ್ಲೈ ಮಾಡಿದ್ದಾರೆ. ಸೊ ಹಾಗಾಗಿ ಅಡಿಗಾಸ್ ಯಾತ್ರಾದಿಂದ ಆ ಸಂಸ್ಥೆಯಿಂದ ನೀಡುವಂತಹ ಪ್ರವಾಸಿಗರಿಗೆ, ಎಲ್ಲ ಅಂತಾರಾಷ್ಟ್ರೀಯ ಪ್ರವಾಸಿಗರಿಗೆ ಯಾವ ರೀತಿಯ ವಿಶೇಷ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಅಡಿಗಾಸ್ ಯಾತ್ರಾದ ಸ್ಥಾಪಕರಾದ ಕೆ ನಾಗರಾಜ್ ಅಡಿಗಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಅಡಿಗಾಸ್ ಸರ್. ನಮಸ್ತೆ. ಸೊ ಅಂದಹಾಗೆ ಅಡಿಗಾಸ್ ಯಾತ್ರಾದಿಂದ ಒಂದು ಪ್ರವಾಸಿಗರಿಗೆ ವಿಶೇಷವಾದ ಆಫರನ್ನು ಕೊಟ್ಟಿದ್ದೀರಾ ಅಂತ ನಂಗೆ ಗೊತ್ತಾಯಿತು. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ಇದು ಎಲ್ಲರಿಗೂ ಒಂದು ಆಶ್ಚರ್ಯವನ್ನೇ ತರ್ಬೋದು ನಮ್ಮ ಪ್ರವಾಸಿಗರಿಗೆ. ನಿಜ. ಯಾಕಂತ ಹೇಳಿದರೆ ನಾವು ಅಡಿಗಾಸ್ ಯಾತ್ರಾ ಅಂತ ಹೇಳಿದರೆ ಒಂದು ಫಿಕ್ಸೆಡ್ ಪ್ರೈಸ್ ಅಂತ ಇರುವಂಥದ್ದು. ನಿಜ. ಹಾಗೆ ನಾವು ಏನಂದರೆ ಸರಿಯಾದ ವ್ಯಾಲ್ಯೂಗೆ ತಕ್ಕಂಥ ಒಂದು ಪ್ರಾಡಕ್ಟನ್ನು ಕೊಡಬೇಕು ಅನ್ನೋಂಥದ್ದು ನಮ್ಮ ಮೇಯ್ನ್ ಉದ್ದೇಶನೇ ಹಾಗೆ. ಸೊ ನಾವು ಈಗ ನಾವು 32 ವರ್ಷ ಮೊನ್ನೆಗೆ ಆಯಿತು. ಹೌದು. ಆ ಒಂದು ಸಂದರ್ಭದಲ್ಲಿ ಹೊಸ ಒಂದು ವಿಶೇಷವಾದ ಒಂದು ಆಫರನ್ನು ಪ್ರಪ್ರಥಮ ಬಾರಿಗೆ ಅಂತ ಹೇಳ್ಬೋದು. ಈ ಥರ ಒಂದು ಆಫರ್ ನಾವು ಬಿಟ್ಟಿರುವಂಥದ್ದು. ಸೊ ಇದರಲ್ಲಿ ಎಲ್ಲ ರೀತಿಯ ಅಂತಾರಾಷ್ಟ್ರೀಯ ಪ್ರವಾಸನೂ ನೀವು ಮಾಡ್ಬೋದು. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಸಹ ಬೋನಸ್ ಆಗಿ ಮತ್ತೊಂದು ಗ್ಯಾರಂಟಿ ಕೊಟ್ಟಿದ್ದೀವಿ. ಅದರಲ್ಲಿ ನೀವು ಅಂತಾರಾಷ್ಟ್ರೀಯವೂ ಮಾಡ್ಬೋದು ಅಥವಾ ರಾಷ್ಟ್ರೀಯವಾಗಿ ಯಾವುದಲ್ಲಾದರೂ ಲಾಸ್ಟಿಗೆ ಕಾಶಿಗೆ ಯಾತ್ರೆ ಅನ್ನೋದ್ರು ಮಾಡ್ಕೋಬೋದು. ಆ ಥರವಂಥದ್ದು ಒಂದು ಆಫರನ್ನು ತಂದಿದ್ದೇವೆ. ರಿಯಲಿ ಗ್ರೇಟ್. ಯಾಕಂದರೆ ಈಗ ಎಲ್ಲರೂ ಕೂಡ ಒಂದು ಗ್ಯಾರಂಟಿಯನ್ನು ಜನ ನೋಡ್ತಾ ಇರುವಂಥ ಸಂದರ್ಭ ಇದು. ಬಹಳ ಆಕರ್ಷಿತರಾಗ್ತಾ ಇದ್ದಾರೆ ಗ್ಯಾರಂಟಿ ಸ್ಕೀಮ್ಗಳಿಗೆ. ಹಾಗಾಗಿ ಅಡಿಗಾಸ್ ಯಾತ್ರೆಯಿಂದ ಯಾವ ರೀತಿಯ ಗ್ಯಾರಂಟಿ ಮತ್ತು ಯಾವ ರೀತಿಯ ಆಫರ್ಗಳು ನಮ್ಮ ಪ್ರವಾಸಿಗರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತೀರಾ ಅಂತ. ಈಗ ನಮ್ಮ ಪ್ರವಾಸದಲ್ಲಿ ನಾವು ಹೇಳುವಂಥದ್ದು ಏನಂದರೆ ಮುಖ್ಯವಾಗಿ ನಾವು ಪ್ರಜೆಗಳ ಪ್ರಭುಗಳು ನಮ್ಮ ದೇಶದಲ್ಲಿ. ನಮ್ಮ ಈ ಪ್ರಭುಗಳು ಬೇರೆ ದೇಶದಲ್ಲಿ ಹೋಗಿ ಪ್ರಭುಗಳ ಥರನೇ ಇರಬೇಕು ಅಂತ ನಾವು ಅದಕ್ಕೆ ಸರ್ವಿಸಲ್ಲಿ ಯಾವ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಎಲ್ಲ ಬ್ರ್ಯಾಂಡೆಡ್ ಸ್ಟಾರ್ ಹೋಟೆಲ್ನೇ ಯೂಸ್ ಮಾಡ್ತೀವಿ, 4 ಸ್ಟಾರು ಈ ಥರ. ಆಮೇಲೆ ಮಸ್ಟ್ ಸಿ ಸೈಟ್ ಸೀಯಿಂಗ್ಸ್ ಅಂತ ಇರುತ್ತೆ ಕೆಲವೊಂದು. ಅದಕ್ಕೆ ಎಂಟ್ರಿ ಟಿಕೆಟೆಲ್ಲ ತುಂಬ ಹೆವಿ ಇರುತ್ತೆ. ಯಾಕೆಂತ ಹೇಳಿದರೆ ನೀವು US ಅಥವಾ ಹೋದರೆ ಅಲ್ಲಿ ಡಾಲರ್ಸು, ಬೇರೆ ಕಂಟ್ರಿ ಹೋದರೆ ಅವ್ರವ್ರ ಕರೆನ್ಸಿಯಲ್ಲಿ ಇರ್ತದೆ. ನಮ್ಮ ದೇಶದ ಕರೆನ್ಸಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಈಗ ನಾವು ಡಾಲರ್ನಲ್ಲೇ ಪೇಮೆಂಟ್ ಮಾಡಬೇಕಾಗ್ತದೆ. ಈಗ ನ್ಯೂಜಿಲ್ಯಾಂಡಿಗೆ ಹೋದರೆ ನ್ಯೂಜಿಲ್ಯಾಂಡ್ ಡಾಲರು, ಆಮೇಲೆ ಆಸ್ಟ್ರೇಲಿಯಾಕ್ಕೆ ಹೋದರೆ ಆಸ್ಟ್ರೇಲಿಯಾ ಡಾಲರು, ಸಿಂಗಾಪುರ್ಗೆ ಹೋದರೆ ಸಿಂಗಾಪುರ್ ಡಾಲರು, ಎಲ್ಲ ಸಿಂಗಾಪುರ್ ಡಾಲರ್ ಇವತ್ತು 60-70 ರೂಪಾಯಿವರೆಗೆ ಹೋಗಿದೆ. ಹಾಗಾಗಿ ಅಲ್ಲಿ ಎಂಟ್ರಿ ಟಿಕೆಟ್ ಆ ಡಾಲರಲ್ಲೇ ಇರ್ತದೆ. ಆವಾಗ ಇಂಡಿಯಾ ರೇಟಿಗೆ ಕನ್ವರ್ಟ್ ಮಾಡಿದಾಗ ತುಂಬ ಹೆವಿ ಅನಿಸ್ತದೆ. ಇಲ್ಲೇ ಅಂಥದ್ದೇನು ಮಹತ್ವ ಇಲ್ಲ ಅಂತ ನಾವು ಸ್ಕಿಪ್ ಮಾಡ್ತೀವಿ. ಅದು ಮಾಡಲೇಬಾರ್ದು. ಸ್ವಲ್ಪ ನಾವೇನು ಪದೇ ಹೋಗುವಂಥ ಸ್ಥಳ ಅಲ್ಲ. ನಾವು ಅದಕ್ಕೆ ಮಸ್ಟ್ ಸಿ ಅನ್ನುವಂಥದ್ದು ಕೆಲವೊಂದು ರೈಡ್ಸ್ ಎಲ್ಲ ಇರುತ್ತೆ. ಹೆಲಿಕಾಪ್ಟರ್ ರೈಡ್ ಇರ್ಬೋದು, ಆಮೇಲೆ ಯಾವುದಾದ್ರೂ ಒಂದು ಸಿಟಿ ಇದೆ. ಎಕ್ಸಾಂಪಲ್ ನ್ಯೂಜಿಲ್ಯಾಂಡಲ್ಲಿ ಕ್ರೈಸ್ಟ್ ಚರ್ಚ್ ಅಂತ ಇದೆ. ಅಲ್ಲಿ ಒಂದು ಟ್ರ್ಯಾಮಲ್ಲಿ ಹೋಗೋದೇ ಒಂಥರ ಖುಷಿ. ಸಣ್ಣ ಊರು, ದೊಡ್ಡ ಸಿಟಿಯೂ ಅಲ್ಲ,
ಬಹಳ ಚಂದವಾದಂಥ ನಗರ. ಅದರಲ್ಲಿ ಟ್ರ್ಯಾಮಲ್ಲಿ ಹೋಗೋದು, ಆ ಕಲರ್ ಟ್ರ್ಯಾಮಲ್ಲಿ ಹೋಗುವಾಗ ನಾವು ಒಂಥರ ಮಕ್ಕಳು ಅನ್ನುವಂಥ ಭಾವನೆ ಬರ್ತದೆ. ಅದರಲ್ಲಿ ಸ್ವಲ್ಪ ಹೆವಿನೇ ಇರ್ತದೆ. ಆಮೇಲೆ ಈ ಕೆಲವೊಂದು ಸ್ನೋ ಇದಕ್ಕೆ ನಾವು ಹೆಲಿಕಾಪ್ಟ್ರಲ್ಲಿ ಹೋಗುವಂಥದ್ದು, ಹೌದು $200-300 ಇದ್ದೇ ಇರ್ತದೆ ರೇಟು. ಆದರೆ ಅದನ್ನು ಸ್ಕಿಪ್ ಮಾಡಿದರೆ ನಾವು ಆ ಕಂಟ್ರಿಗೆ ಹೋಗಿದ್ದೇ ನಮಗೆ ಇದಾಗ್ಬೋದು. ಅದಕ್ಕೋಸ್ಕರ ನಾವು ಯುರೋಪ್, ಸ್ವಿಟ್ಜರ್ಲ್ಯಾಂಡಿಗೆ ಹೋಗಲಿ, ಅಲ್ಲಿ ಮಸ್ಟ್ ಸಿ ಏನು ಮಾಡಬೇಕು, ಲಂಡನ್ನಿಗೆ ಹೋಗಲಿ, ಏನು ನಾವು ನೋಡಲೇಬೇಕಾದಂಥ ಸ್ಥಳ ಯಾವುದು. ಹಾಗೆ ಸೌತ್ ಆಫ್ರಿಕಾ ಹೋದರೆ ನಾವು ಕೇಪ್ ಟೌನಲ್ಲಿ ಒಂದು ಹೆಲಿಕಾಪ್ಟರ್ ರೈಡ್ ಮಾಡುವಂಥದ್ದು. ಆ ಸಿಟಿಯನ್ನು ಆ ಹೆಲಿಕಾಪ್ಟ್ರಲ್ಲಿ ನೋಡುವುದೇ ಒಂದು ಚಂದ. ಬರ್ಡ್ ವ್ಯೂ, ನಮ್ಮ ಬರ್ಡ್ ಥರ ಹಾರ್ಲಿಕ್ಕಂತ ಹೋಗೋದು. ಸೊ ಈ ಥರ. ಹಾಗೆ ಆಸ್ಟ್ರೇಲಿಯಾದ ಹೋದರೆ ಅಲ್ಲಿಯೂ ಹಾಗೆ ಮೇನ್ ಏನಿದೆ ಆ ಸಿಟಿ ಅಥವಾ ಎಂಟ್ರೆನ್ಸ್ ಟಿಕೆಟು, ಯಾವುದೋ ಒಂದು ಆ್ಯಕ್ಟಿವಿಟೀಸ್ ಮಸ್ಟ್ ಸಿ, ಅದು ಮಾಡಲೇಬೇಕು. ಅದನ್ನು ನಾವು ರೇಟ್ ಜಾಸ್ತಿ ಆಗುತ್ತೆ ಅಥವಾ ಈ ಕೆಲವೊಂದು ಇದರಲ್ಲಿ ಅದನ್ನು ತೆಗೆದು ಸ್ಕಿಪ್ ಮಾಡಿ ಆಪ್ಷನಲ್ ಅಂತ ಇಟ್ಟು ರೇಟ್ ಕಡಿಮೆ ಮಾಡಿಯೂ ಮಾಡ್ಬೋದು. ಆದರೆ ಅಲ್ಲಿ ಹೋಗಿ ಮತ್ತೆ ಕಸ್ಟಮರ್ ಅವ್ರಿಗೆ ಸರಿಯಾಗಿ ಕರೆನ್ಸಿ ತರದೇ ಇರ್ಬೋದು ಅಥವಾ ಬೇರೆ ಬೇರೆ ಅನಾನುಕೂಲತೆ ಇರ್ತದೆ. ಅದಕ್ಕೆ ನಾವು ಏನು ನೋಡಲೇಬೇಕಾದಂಥ ಸ್ಥಳವನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡಿ ನಾವು ಅದನ್ನು ಪ್ಯಾಕೇಜ್ ಒಳಗೆ ಫಿಕ್ಸ್ ಮಾಡಿರ್ತೇವೆ. ಹಾಗೆ ಊಟ ತಿಂಡಿಯೆಲ್ಲ ಆಗಲಿ ನಾವು ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಇಷ್ಟೆಲ್ಲ ಇದ್ದು ಈಗ ಆಫರನ್ನು ಕೊಡ್ತಾ ಇದ್ದೀವಿ. ಅಲ್ಲ, ನನಗೆ ಭಾಳ ಖುಷಿ ಮತ್ತು ಭಾಳ ಸರ್ಪ್ರೈಸ್ ಅಂತ ಅನ್ನಿಸುವಂಥದ್ದು, ನಾವು ಎಷ್ಟೋ ಸಂದರ್ಭದಲ್ಲಿ ಸುದ್ದಿಗಳನ್ನು ಬರಿತಾ ಇರ್ತೀವಿ. ಈ ಡಾಲರ್ ಕಡೆ ರೂಪಾಯಿ ಮೌಲ್ಯ ಕುಸಿತ ಆದಂಥ ಸಂದರ್ಭದಲ್ಲಿ ಎಲ್ಲ ಕಾಸ್ಟ್ಲಿ ಆಗುತ್ತೆ, ಅದರಲ್ಲಿ ವಿದೇಶಿ ಪ್ರವಾಸ ಕೂಡ ಒಂದು ಇರುತ್ತೆ ಯೂಶಲಿ. ಸೊ ಹಾಗಾಗಿ ಡಾಲರ್ನ ಅಬ್ಬರದ ಅಥವಾ ಡಾಲರ್ ಪ್ರಾಬಲ್ಯಕ್ಕೋಸ್ಕರ, ಆ ಕಾರಣಕ್ಕೋಸ್ಕರ ಈ ಪ್ರವಾಸದ ಅನುಭವ ಪ್ರವಾಸಿಗರಿಗೆ ಕಳ್ಕೊಳ್ಳೋ ಆಗುವಂಥ ಪರಿಸ್ಥಿತಿ ಬರಬಾರ್ದು, ಅವರ ಜೇಬಿಗೆ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಒಂದು ವಿಶೇಷ ಆಫರ್ ಕೊಟ್ಟು ಆ ಅನುಭವವನ್ನು ಅವ್ರಿಗೆ ಕೊಡಲಿಕ್ಕೆ ಪಡುವಂತಹ ಒಂದು ಪ್ರಯತ್ನ, ಅದು ಬಹಳ ಮಹತ್ವದ್ದು ಅಂತ ನನಗೆ ಅನಿಸ್ತಾ ಇದೆ. ಹೌದು ಸರ್, ಈಗ ನೀವು ಹೇಳ್ತಾ ಇದ್ದೀರಿ, ಇದು ಕರೆಕ್ಟ್. ಈಗ ನೋಡಿ, ನಾನು ಆ್ಯಕ್ಚುಲಿ ಮೊನ್ನೆ ಒಂದು 42 ಜನರು ಗ್ರೂಪು ಇಂಗ್ಲೆಂಡ್ ಮತ್ತು ಯುರೋಪ್ ಪ್ರವಾಸ ಮಾಡಿ ಬಂದರು. ತುಂಬ ಹ್ಯಾಪಿಯಾಗಿ ಬಂದರು, ಎಲ್ಲ ಇದಾಯಿತು. ನಾನು ಪ್ರೈಸ್ ಫಿಕ್ಸ್ ಮಾಡಿದವಾಗ ನಾವೇನು ಕಸ್ಟಮರ್ ಇಂಡಿಯನ್ ರೂಪೀಸಲ್ಲಿ ಪ್ರೈಸ್ ಫಿಕ್ಸ್ ಮಾಡಿದ್ದೆ. ಆವಾಗ ನನಗೆ ಅರೌಂಡ್ ₹100 ಪರ್ €1 ಇತ್ತು. ಆದರೆ ಅಲ್ಲಿ ನಾನು ಪೇಮೆಂಟ್ ಮಾಡುವಾಗ 115ವರೆಗೆ ಹೋಯ್ತು. 12ರಿಂದ 15 ಯೂರೋ ಪರ್ ರೂಪೀಸ್ ಪರ್ ಯೂರೋ ಆಯಿತು. ಆದರೆ ನಾವು ಕಸ್ಟಮರ್ ಹತ್ರ ಕೇಳಲಿಕ್ಕೆ ಹೋಗಲಿಲ್ಲ. ಈಗ ಅದಾದಮೇಲೆ ಮೊನ್ನೆ ಒಂದು $US ಹಾಗೆ ಆಯಿತು. ಒಂದು ಕಂಟ್ರಿಗೆ ನಾನು US ಅಲ್ಲಿ ಪೇಮೆಂಟ್ ಮಾಡಬೇಕಾಗಿತ್ತು, ಕಸ್ಟಮರ್ ಹತ್ರ ಹಳೆಯದು ಇದು ಮಾಡಿ. ಈಗ ಇನ್ನೂ ಒಂದು ಆಗಿದೆ. ಈಗ ನಾಡಿದ್ದು ನೆಕ್ಸ್ಟ್ ಮಂತಲ್ಲಿ ನಂದು ಕೈಲಾಶ್ ಮಾನಸರೋವರ ಚೈನಾದವರು ಎಕ್ಸ್ಟ್ರಾ ಟ್ಯಾಕ್ಸಸ್ ಎಲ್ಲ ಹಾಕಿಬಿಟ್ಟಿದ್ದಾರೆ. ಈಗ ಆಲ್ರೆಡಿ ನನಗೆ ಪರ್ ಪರ್ಸನ್ 10ರಿಂದ 15 ಸಾವಿರ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ ಅಲ್ಲಿನವರು. ಇಲ್ಲ, ನಿಮ್ಮದು ಸೀಟ್ ಕ್ಯಾನ್ಸಲ್ ಮಾಡ್ತೀವಿ ಅಂತ. ನಾವು ಅದಕ್ಕೆ ನಮಗೆ ಲಾಭ ಇಲ್ಲದೆ ಇದ್ರೆ ಹೋಗಲಿ, ಮತ್ತು ಕಸ್ಟಮರ್ ಹತ್ರ ಕೇಳೋದು ನಮಗೆ ಸರಿ ಹೋಗೋದಿಲ್ಲ ಅಂತ ಆ ಭಾವನೆಯಿಂದ ನಾವು ಅದನ್ನು ಕೇಳಲಿಕ್ಕೂ ಹೋಗಲಿಲ್ಲ. ನೆಕ್ಸ್ಟ್ ಬರುವಾಗ ನಾವು ಸ್ವಲ್ಪ ಕಸ್ಟಮರ್ಗೆ ಹೇಳಿ ನೋಡೋಣ, ಸ್ವಲ್ಪ ಜಾಸ್ತಿ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಅಂತ ಹೇಳಿ ತೊಗೊಳ್ಬೇಕಾಗಿದೆ. ಈಗಂತೂ ನಾವು ಆಲ್ರೆಡಿ ಅವ್ರದ್ದು ಫೈನಲ್ ಪೇಮೆಂಟು ಬಂದಾಯಿತು. ಇವ್ರು ಹೇಳ್ತಾರೆ, ಈಗ ನೋಡಿ, ಚಾರ್ಧಾಮ್ ಹೆಲಿಕಾಪ್ಟರು ನಿನ್ನೆ ಮತ್ತೆ ಮೆಸೇಜ್ ಹಾಕಿದ್ದಾನೆ, ಅಲ್ಲಿ ಹೆಲಿಕಾಪ್ಟರ್ನವನು ₹5,000 ಪರ್ ಹೆಡ್ ಜಾಸ್ತಿ ಕೊಡಬೇಕಾಗುತ್ತೆ. ನೀವು ಆಲ್ರೆಡಿ ಬುಕ್ ಹೇಳಿ ಅವ್ರಿಗೆ ಅಡ್ವಾನ್ಸ್ ಪೇ ಮಾಡಿ ಆಯಿತು, ಕಸ್ಟಮರ್ ಪೇ ಮಾಡಿದ್ದಾರೆ, ಅವ್ರು ಹಾಗೆ ನಾವು ಅಡ್ವಾನ್ಸ್ ಫಾರ್ವರ್ಡ್ ಮಾಡಿ ಆಯ್ತಲ್ಲ. ಆದರೂ ಅವರು ಹೇಳ್ತಾರೆ ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಹಾಗೆ ಇದೆ, ಫ್ಯೂಲ್ ಆ್ಯಂಡ್ ಏನಾದರೂ ಹೈಕ್ ಆದರೆ ಶುಡ್ ಬಿ ಬಾರ್ನ್ ಬೈ ದಿ ವೆಂಡರ್, ನಾವೇ ಪೇ ಮಾಡಬೇಕು. ಈಗ ನಾವು ಕಸ್ಟಮರ್ ಹತ್ರ ಕೆಲವರು ಕೇಳ್ತಾರೆ, ಕರೆಕ್ಟ್, ಆದರೆ ನಾವು ಕೇಳೋಕ್ಕೆ ಹೋಗ್ತಾ ಇಲ್ಲ. ಇದು ನಮ್ಮದು. ಆದರೂ ಒಂದು ಆಫರನ್ನು ಮತ್ತೆ ಈಗ ಆ್ಯಡ್ ಆನ್ಸ್ ಆಗಿ ಕೊಟ್ಟಿದ್ದೀವಿ. ನಮಗೆ ಡಾಲರು ಮತ್ತು ಯೂರೋ ರೇಟು ಸ್ವಲ್ಪ ಕಡಿಮೆ ಆದರೆ ನಮಗೆ ಇದರಲ್ಲಿ ಟ್ರಾವೆಲ್ ಇಂಡಸ್ಟ್ರಿ ತುಂಬ ಒಂದು ಹೆಲ್ಪ್ ಆಗ್ತದೆ. ನಿಜ. ಖಂಡಿತ ಕೂಡ ಈ ವೆಸ್ಟ್ ಏಷ್ಯಾ ಕ್ರೈಸಿಸ್ ಎಲ್ಲ ಆದಷ್ಟು ಬೇಗ ಕಡಿಮೆ ಆಗಿ ಪ್ರವಾಸೋದ್ಯಮಕ್ಕೆ ಭಾಳ ಒಂದು ಉತ್ತೇಜನ ಆಗಲಿ, ಅನುಕೂಲ ಆಗಲಿ ಅಂತ ಎಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ. ಸೊ ಇನ್ನೊಂದು ಈ ಸಂದರ್ಭದಲ್ಲಿ ಈಗ ಅಗೇನು ಈ ಆಫರ್ ಬಗ್ಗೆ ಹೇಳೋದಿದ್ರೆ, ಒಬ್ಬ ಪ್ರವಾಸಿಗರಿಗೆ ಈ ವಿಶೇಷ ಆಫರ್ ಎಷ್ಟು ದಿವಸ ಇರುತ್ತೆ, ಮತ್ತು ಇದರ ಆಫರ್ನ ಪಡೆಯೋಕ್ಕೆ ಏನೆಲ್ಲ ಮಾಡಬೇಕಾಗುತ್ತೆ, ಮತ್ತು ಎಷ್ಟು ಒಂದು ಪ್ಯಾಕೇಜ್ ಒಂದು ವಿದೇಶ ಪ್ರವಾಸದಲ್ಲಿ ಅವ್ರಿಗೆ ಎಷ್ಟು ಯಾವ ರೀತಿ ಅನುಕೂಲ ಇದರಿಂದ ಸಿಗುತ್ತೆ ಅಂತ ಹೇಳ್ಬೋದಾ ಅಂತ? ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳಬೇಕಂದ್ರೆ, ಪ್ರವಾಸೋದ್ಯಮದಲ್ಲಿ ಯಾವ ಥರದ ಸಮಸ್ಯೆಗಳು ಒಬ್ಬ ಪ್ರವಾಸೋದ್ಯಮ ಸಂಸ್ಥೆ ನಡೆಸೋನಿಗೆ ಬರ್ತದೆ ಅನ್ನೋದಕ್ಕೆ ಕಳೆದ ವರ್ಷ ಏಪ್ರಿಲ್ 24ರಂದು ಆದಂಥ ಪೆಹಲ್ಗಾಮಲ್ಲಿ ಅಟ್ಯಾಕ್, ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ, ಕರೆಕ್ಟ್. ಅದು ಆದ ನಂತರ ಅದರಿಂದ ನಮಗೆ ಟೋಟಲಿ ನಾರ್ತ್ ಇಂಡಿಯಾ ಟೂರಿಸಮ್ ಇದಾಯಿತು. ಆಮೇಲೆ ಆಪರೇಷನ್ ಸಿಂಧೂರ್ ಅಂಥೇಳಿ ಉತ್ತರ ಭಾರತದ ನಮ್ಮ ಪ್ರವಾಸೋದ್ಯಮವೇ ಇಲ್ಲ.
ಎಲ್ಲ ಇವನ್ ನಾವು ಡೆಲ್ಲಿ, ಚಂಡೀಗಢ, ಅಮೃತ್ಸರು, ಕಾಶ್ಮೀರ, ಶ್ರೀನಗರು ಅಥವಾ ಯಾವುದೇ ಕಡೆಗೂ ಫ್ಲೈಟ್ ಹಾರಲಿಲ್ಲ ಆಪರೇಷನ್ ಸಿಂಧೂರ್ ಆದಮೇಲೆ. ಆಮೇಲೆ ಇವನ್ ಅಮರನಾಥ್ ಯಾತ್ರನೂ ಮಾಡಿದ್ರು ಬಹಳ ಕಷ್ಟದಲ್ಲಿ. ಹೆಲಿಕಾಪ್ಟರ್ನ ಕಳೆದ ವರ್ಷ ಟೋಟಲಿ ಇದು ಮಾಡಿದರು, ನೋ ಫ್ಲೈಯಿಂಗ್, ಓನ್ಲಿ ನೀವು ಹಾರ್ಸ್ ಡೋಲಿ ಹೋಗೋದಾದರೆ ಹೋಗಿ ಅಂತ ಅದು ಕಟ್ಟುನಿಟ್ಟಲ್ಲಿ ಮಾಡಿದರು. ಜನನೂ ಭಾಳ ಹೆದರ್ಕೊಂಡು ಭಾಳಷ್ಟು ಇದು ಹೋಗಲಿಲ್ಲ. ಇದು ಡೊಮೆಸ್ಟಿಕ್. ಆಮೇಲೆ ನಮಗೆ ಅದಾದ ತಕ್ಷಣ ಮತ್ತೊಂದು ಏನಾಯಿತು, ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಆದಮೇಲೆ ಮತ್ತೊಂದು ಏರ್ ಇಂಡಿಯಾ ಫ್ಲೈಟ್ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದಾದಮೇಲೆ ಎಲ್ಲ ಫ್ಲೈಟನ್ನೆಲ್ಲ ರೀಚೆಕ್ ಮಾಡಿ ಅಂತ ಹೇಳಿದರು. ನಮ್ಮದು ಎಷ್ಟೋ ಫ್ಲೈಟ್ ನಾವು ಟಿಕೆಟ್ ಬುಕ್ ಮಾಡಿದ್ದು ಅವರು ಆಟೋಮೆಟಿಕಲಿ ಫ್ಲೈಟ್ ಕ್ಯಾನ್ಸಲ್ ಮಾಡಿದರು. ಆವಾಗಲೂ ನಮ್ಮ ಟೂರ್ ಮಾಡಲಿಕ್ಕೆ ಭಾಳಷ್ಟು ಕಷ್ಟ ಆಯಿತು. ಆಮೇಲೆ ಮತ್ತೊಂದು ಬಂತು ಈ ಇಂಡಿಗೋ ಏರ್ಲೈನ್ಸ್ದು ಶೆಡ್ಯೂಲ್. ಆವತ್ತೇ ನಮಗೆ ಒಂದು 5-6 ಬ್ಯಾಚ್ ಇತ್ತು, ಎಟ್ ಎ ಟೈಮ್ ಕ್ಯಾನ್ಸಲ್. ನಾವು ಹೋಟೆಲ್ನವ್ರಿಗೆ ಹಾಕಿದ್ದು ಪೇಮೆಂಟ್ ಅವ್ರಿಗೆ, ನಾವು ನಿಮ್ಮ ರೂಮ್ ಖಾಲಿ ಇದೆ, ನಿಮ್ಗೆ ಇಟ್ಟಿದ್ದು ನೀವು ಆ್ಯಸ್ ಪರ್ ಅಡ್ವಾನ್ಸ್ ನಿಮ್ಮ ರೂಮ್ ಖಾಲಿ ಇದೆ, ನಿಮ್ಗೆ ನಾವು ನಿಮ್ಮ ಟೂರಿಸ್ಟ್ ಬಂದಿಲ್ಲ, ನಾವೇನು ಮಾಡೋಣ. ಬಟ್ ಹೋಗೋದು ಹೇಗೆ ಅಂದ್ರೆ ಬೇರೆ ಫ್ಲೈಟ್ ಇಲ್ಲ. ನೀವೇ ನೋಡ್ತಾ ಇದ್ರಲ್ಲ ಬೆಂಗಳೂರು ಏರ್ಪೋರ್ಟ್ ಯಾವ ಥರ ಆಗಿತ್ತು ಅಂತ. ಅದಾಯಿತು. ಅದಾದಮೇಲೆ ಅಂದರೆ ಈ 2025 ಏಪ್ರಿಲಿಂದ ಅಪ್ ಟು ಈ ತನಕ 26 ಮೇ ಬಂತೀಗ, ಏಪ್ರಿಲ್ ಆಯಿತು, ಒಂದು ವರ್ಷ. ಈ ವರ್ಷ ಇದೆಯಲ್ಲ ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಒಂದ್ರ ಮೇಲೊಂದೇ ಹೊಡ್ತಾ. ಅದಾದಮೇಲೆ ಇಂಡಿಗೋ, ಮತ್ತು ಇಂಡಿಗೋ ಒಂದೇ ಅಲ್ಲ, ಆಮೇಲೆ ಬೇರೆ ಫ್ಲೈಟ್ಸ್ ಎಲ್ಲ ಇದಾದು, ಅಕಾಸ ಏರ್, ಅವು ಎಲ್ಲ ಟೈಮ್ ಇಲ್ಲ, ಶೆಡ್ಯೂಲ್ ಇಲ್ಲ, ಎಷ್ಟೊತ್ತಿಗೆ ಹೋಗೋದು ಎಷ್ಟೊತ್ತಿಗೆ ಬರೋದು. ಆಮೇಲೆ ಮತ್ತೊಂದು ಏನಾಯಿತು, ಅದಾದಮೇಲೆ ವಾರ ಈಗ ಭಯಾನಕವಾಗಿ ಕಳೆದ 2 ತಿಂಗಳಾಗ್ತಾ ಇದೆ. ಹೌದು, ಇದು ಆಮೇಲೆ ಇದ್ರ ಮಧ್ಯನೂ ಬೇರೆ ಬೇರೆ ಈ ಥರದ್ದೇ ನಡೀತಾ ಇದೆ. ನೋಡಿ, ಕೆಲವೊಂದು ಏನಂದರೆ ಎಲ್ಲೋ ಒಂದು ವಾರ ಅಂದರೆ ಉತ್ತರ ಕೊರಿಯಾದವರು ಏನೋ ಒಂದು ಇದು ಮಾಡಿದ್ರಂತೆ, ಏನೋ ಟೆಸ್ಟಿಂಗ್ ಮಾಡಿದ ತಕ್ಷಣ ಜಪಾನ್ ಟೂರು, ತೈವಾನ್ ಟೂರು, ಇದು ಸೌತ್ ಕೊರಿಯಾ ಟೂರು ಎಲ್ಲರೂ ಜನ ಹೋಗೋದಿಲ್ಲ ಅಂತ ಹೇಳಿದರು. ನಾವು ವಾರ ಅಂತ ಹೇಳಿದರೆ ನಾವು ಮಧ್ಯಪ್ರಾಚ್ಯದಷ್ಟೇ ಅಲ್ಲ, ನಾವು ಈ ವರ್ಷ ಎಷ್ಟೋ ಒಂದು ಏರ್ಲೈನ್ಸ್ನವರು ಕ್ಯಾನ್ಸಲ್ ಮಾಡಿದ್ದಾರೆ ಯುರೋಪಿಗೆ ಹೋಗುವಂಥದ್ದು. ಈಗ ನಾನು ಬಿಕಾಸ್ ಆಫ್ ಏರ್ ಇಂಡಿಯಾ ಬುಕ್ ಮಾಡಿದ್ವಿ ನಮ್ಮ ಟೂರಿಸ್ಟ್ಗೆ ಅನುಕೂಲ ಆಗ್ತದಂತ. ಬೆಂಗಳೂರಿಂದ ಡೈರೆಕ್ಟ್ ಫ್ಲೈಟ್ ಇದೆ ಲಂಡನ್ನಿಗೆ, ಆಮೇಲೆ ಪ್ಯಾರಿಸಿಗೆ ಬಂದು ಜಾಯಿನ್ ಆಗೋವರೆಗೂ ಬೆಂಗಳೂರಿಂದ ವಯಾ ಡೆಲ್ಲಿ ಪ್ಯಾರಿಸಿಗೆ ಡೈರೆಕ್ಟ್ ಫ್ಲೈಟ್ ಇದೆ. ರಿಟರ್ನ್ ನಾವು ಇಟಾಲಿ ಎಲ್ಲ ತೋರಿಸ್ಕೊಂಡು ರೋಮ್, ಇದು ಮಿಲಾನ್ ಅಂತ ಇದೆ, ಮಿಲಾನಿಂದ ನಾವು ಡೈಲಿ ಬೆಂಗಳೂರು ಬರ್ತೀವಿ. ಏರ್ ಇಂಡಿಯಾ ನಮಗೆ ಯಾಕಂತ ಹೇಳಿದ್ರೆ ಏರ್ ಇಂಡಿಯಾ ಫ್ಲೈಟ್ ಕನೆಕ್ಟಿವಿಟಿ ಟೈಮಿಂಗ್ಸ್ ಚೆನ್ನಾಗಿದೆ, ಆಮೇಲೆ ಊಟ ತಿಂಡಿ ಎಲ್ಲ ಸ್ವಲ್ಪ ನಮ್ಮ ಇಂಡಿಯನ್ಸಿಗೆ ಸ್ವಲ್ಪ ಚೆನ್ನಾಗಿದೆ ಅಂತೇಳಿ ನಾವು ಯೂಸ್ ಮಾಡ್ತಾಯಿದ್ವಿ. ಬಟ್ ಅದರ್ ಟ್ರಾವೆಲ್ ಏಜೆನ್ಸೀಸು ತುಂಬ ಜನ ಎಲ್ಲ ಎಮಿರೇಟ್ಸು, ಕತಾರು, ಗಲ್ಫ್ ಏರು ಎಲ್ಲ ಯೂಸ್ ಮಾಡಿದ್ದಾರೆ. ಓಹೋ, ಅವ್ರಿಗೆಲ್ಲ ಫ್ಲೈಟ್ ಕ್ಯಾನ್ಸಲ್ ಎಲ್ಲ. ನೀವು ವಾರ ಇದೇನು ಸ್ಟಾರ್ಟ್ ಆಗುವಾಗಲೇ ಇದಾಗ್ಬಿಡ್ತಲ್ಲ. ನಾವು ಸೌತ್ ಆಫ್ರಿಕಾಕ್ಕೆ ಹೋಗಿದ್ವಿ ಈ ವಾರ ಸ್ಟಾರ್ಟಿಂಗ್ ಡೇ. ನಮ್ಮ ಒಂದು MLC ಅವರು, ನಮ್ಮ ರಾಜ್ಯದ MLC ಅವರು ಬ್ರದರ್ ಒಬ್ಬರು ತೀರ್ಕೊಂಡ್ರು ಅಂತ ಗೊತ್ತಾಯಿತು. ಅವ್ರು ಬರಬೇಕಾಗಿತ್ತು. ಅವ್ರಿಗೆ 2 ಆಪ್ಷನ್ ಇತ್ತು ಸೌತ್ ಆಫ್ರಿಕಾದಿಂದ ಬರೋದಾದ್ರೆ. ಅವತ್ತು ವಾರ ಇನ್ನೂ ಡಿಸೈಡ್ ಆಗಿದ್ದಷ್ಟೇ, ಫೆಬ್ರವರಿ 28. ಹೌದು, ಮೇ ಬಿ ಆ ಡೇಟು. ಅವ್ರಿಗೆ ಆಪ್ಷನ್ ಇತ್ತು. ಒಂದು ನಾವು ಹೋಗಿದ್ದ ಏರ್ಲೈನ್ಸ್ ಇಥಿಯೋಪಿಯನ್ ಏರ್ಲೈನ್ಸ್, ಅದಾದರೆ ಮತ್ತೊಂದು ಎಮಿರೇಟ್ಸ್ ಇತ್ತು. ಟೈಮಿಂಗ್ಸ್ ನೋಡಿಕೊಂಡ್ರು ಅವ್ರು ಎಮಿರೇಟ್ಸ್ ಓಕೆ ಅಂತೇಳಿ ಎಮಿರೇಟ್ಸಲ್ಲಿ ರೀಬುಕ್ ಮಾಡ್ಕೊಂಡ್ರು ಪಾಪ. ಆಮೇಲೆ ಬರುವಾಗ ಅವರು ದುಬೈಗೆ ಬಂದು ಲ್ಯಾಂಡ್ ಆಗಿದ್ದಾರೆ, ವಾರ್ ಡಿಕ್ಲೇರ್ ಆಗಿದೆ, ಟೋಟಲಿ ದುಬೈ ಏರ್ಪೋರ್ಟ್ ಕ್ಲೋಸ್. ಆಮೇಲೆ 4-5 ಡೇಸ್ ಆದಮೇಲೆ ಇಂಡಿಯನ್ ಗೌರ್ಮೆಂಟ್ ಏನೇನೋ ಬೇರೆ ಬೇರೆ ವ್ಯವಸ್ಥೆ ಮಾಡ್ತು, ಅಲ್ಲಿ ದುಬೈಯಲ್ಲಿರೋರನ್ನೆಲ್ಲ ಏರ್ಲಿಫ್ಟ್ ಮಾಡಿತು. ಆಮೇಲೆ ನಾವು ಇಂಡಿಯಾಕ್ಕೆ ವಯಾ ಇಥಿಯೋಪಿಯನ್ ಏರ್ಲೈನ್ಸ್ ಬಂದು ರೀಚ್ ಆಗಿದ್ದು. ಅವ್ರು ಪಾಪ ಅವ್ರು 4-5 ದಿನ ದುಬೈಯಲ್ಲಿ ಸಫರ್ ಆಗಿದ್ದು, ಎಲ್ಲ ಸೇಮ್ ಡೇ ಬಂದಂಗೆ ಆಯಿತು. ಈ ಥರ ಬೇರೆ ಬೇರೆ ನಾವು ಟೂರಿಸಮ್ ಇದಂತ ನೋಡಿದರೆ ಈ ಗಲ್ಫ್ ರಾಷ್ಟ್ರದಲ್ಲಾಗಿದ್ದು, ಈ ಗಲ್ಫ್ ಕಂಟ್ರಿಯ ಏರ್ಲೈನ್ಸನ್ನು ಏನು ಯೂಸ್ ಮಾಡಿದಾರಲ್ಲ ಅವ್ರಿಗೆಲ್ಲ ನೋಡಿ, ನಾವು ಕೀನ್ಯಕ್ಕೆ, ಸೌತ್ ಆಫ್ರಿಕಾಕ್ಕೆ ಅಥವಾ ಯಾವುದೇ ಆಫ್ರಿಕನ್ ಡೆಸ್ಟಿನೇಷನ್ನಿಗೂ ಮ್ಯಾಕ್ಸಿಮಮ್ ಯೂಸ್ ಮಾಡೋದು ನಾವು ಎಮಿರೇಟ್ಸ್, ಎತಿಹಾದ್, ಕತಾರ್ ಈ ಥರದ್ದು. ಓಹೋ, ಆಮೇಲೆ ಇವನ್ ಮಾರಿಷಸ್ ಎಮಿರೇಟ್ಸ್ ಯೂಸ್ ಮಾಡ್ತೀವಿ. ಈ ಕಡೆ ಅಂತೂ ನಿಮ್ಗೆ ಗೊತ್ತೇ ಇದೆ. ಇವನ್ US ಸಹ ನಾವು ವೆಸ್ಟ್ ಕೋಸ್ಟ್, ಈಸ್ಟ್ ಕೋಸ್ಟ್, ಈ ನ್ಯೂಯಾರ್ಕು, ವಾಷಿಂಗ್ಟನ್ನು, ಈ ಬಾಸ್ಟನ್ನು, ಶಿಕಾಗೋಗೆಲ್ಲ ಹೋಗಬೇಕಾದ್ರೆ ಹೆಚ್ಚಾಗಿ ನಾವು ಎಮಿರೇಟ್ಸ್ ಅಥವಾ ಎತಿಹಾದ್ ಯೂಸ್ ಮಾಡ್ತೀವಿ. ಎಲ್ಲದೂ ಪ್ರಾಬ್ಲಮ್ಮೇ. ಕರೆಕ್ಟ್, ಯಾಕಂದರೆ ಅವುಗಳೆಲ್ಲ ಗಲ್ಫ್ ಮೂಲದ ಏರ್ಲೈನ್ಸ್ಗಳು.
ಸೊ ಅಲ್ಲೇ ಕ್ರೈಸಿಸ್ ಆಗಿದೆ, ಅವುಗಳಿಗೆ ಸಮಸ್ಯೆ ಆಗಿದೆ, ಯುರೋಪಿಗೆ ಹೋಗ್ಲಿಕ್ಕಿಲ್ಲ, ಇಂಪ್ಯಾಕ್ಟ್ ಆಗುತ್ತೆ. ಡೈರೆಕ್ಟ್ ಫ್ಲೈಟ್ ಇದ್ರೆ ಓಕೆ, ಹೇಗೋ ಸುತ್ಕೊಂಡು ಹೋಗ್ತಾರೆ. ಸೊ ಇವೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಇದು ಎಲ್ಲ ಯಾವುದೋ ಯಾರೋ ಮಾಡಿದ ತಪ್ಪು ಅಥವಾ ಇದು ಯಾರೋ ಮಾಡೋ ಒಂದು ಕೆಲಸದಿಂದಾಗಿ ನಮ್ಮ ಪ್ರವಾಸೋದ್ಯಮ ಸಫರ್ ಆಗಬೇಕಾಗ್ತದೆ. ಇದೆಲ್ಲ ಯಾಕೆ ಹೇಳಿದಂದರೆ, ಇಷ್ಟೊಂದು ಪ್ರವಾಸೋದ್ಯಮ ಅಂತ ಹೇಳಿದರೆ ನಮಗೆ ತುಂಬ ಸವಾಲುಗಳಿರ್ತದೆ. ಗ್ರಾಹಕರಿಂದ ಹಣವನ್ನು ಏನು ಅವರು ಏನು ಕಷ್ಟಪಟ್ಟು ಗಳಿಸಿದಂಥ ಹಣವನ್ನು ಅವರು ನಮಗೆ ಕೊಟ್ಟಿರ್ತಾರೆ, ಅದನ್ನು ಕಾಪಾಡುವ ನಿಟ್ಟಿನಲ್ಲಿ ನಮಗೆ ಭಾಳಷ್ಟು ಕಷ್ಟ ಇರ್ತದೆ. ಅವರನ್ನು ಒಂದು ಟೂರ್ ಮಾಡಿ ವ್ಯವಸ್ಥಿತವಾಗಿ ಅವ್ರಿಗೆ ಒಳ್ಳೆ ವ್ಯವಸ್ಥೆ ಕೊಟ್ಟು, ಸರ್ವಿಸ್ನಲ್ಲೂ ಏನೂ ತೊಂದರೆ ಆಗದೆ, ಅವರ ಹಣಕ್ಕೆ ಅವರಿಗೆ ಒಂದು ಇದು ಸೆಕ್ಯೂರಿಟಿ ಕೊಟ್ಟು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಪ್ರವಾಸ ಮಾಡಿ ವಾಪಸ್ ತಂದು ಬೆಂಗಳೂರಿಗೆ ತಲುಪಿಸುವಂಥರ ಒಂದು ದೊಡ್ಡ ಜವಾಬ್ದಾರಿ ಆಗಿರ್ತದೆ. ಹೌದೌದು, ನಿಜ, ಬಹಳ ದೊಡ್ಡ ಜವಾಬ್ದಾರಿ ಇದು. ಹೌದಾ? ಈಗ ಆಫರ್ ಬಗ್ಗೆ ಹೌದಾದರೆ ನಾವು ಏನಂದರೆ ಆಫರ್ ಇದೊಂಥರ ಏನು ಸಮಥಿಂಗ್ ಏನಾದರೂ ಮಾಡೋಣ. 32 ಇಯರ್ಸ್ ಕಂಪ್ಲೀಟ್ ಮಾಡಿದ್ವಿ. 1994 ನಾವು ಅಕ್ಷಯ ತೃತೀಯ ಟೈಮಲ್ಲಿ ಆಫೀಸ್ ಓಪನ್ ಮಾಡಿದ್ವಿ. ಆಮೇಲೆ ಏನಾಯಿತು, ನಾವು ಈ ಏಪ್ರಿಲ್ ಮೇಯಲ್ಲಿ ವರ್ಷಾಚರಣೆ ಮಾಡೋದ್ರಿಂದ ನಮ್ಮ ಗ್ರಾಹಕರು ಪ್ರವಾಸದ ಮೇಲೆ ಇರ್ತಾರೆ, ಮತ್ತು ಕೆಲವೊಂದು ಹಾಟ್ ಸೀಸನ್ನು ಮತ್ತೆಲ್ಲ ಬರಲಿಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಅದನ್ನ ಡಿಸೆಂಬರ್ ಜನವರಿಗೆ ಪ್ರೀಪೋನ್ ಮಾಡ್ಕೊಂಡ್ವಿ ವರ್ಷಾಚರಣೆ. ಅದಕ್ಕೆ ಕರೆಕ್ಟಾಗಿ ನಮ್ಮದು 32 ಇಯರ್ಸ್ ಆಗುತ್ತೆ. 1994 ಏಪ್ರಿಲ್ ಎಂಡಲ್ಲಿ ಓಪನ್ ಮಾಡಿ. ಅದಕ್ಕೋಸ್ಕರ ಈ ವರ್ಷ 32 ವರ್ಷ ಆಯ್ತಲ್ಲ, ಒಂದು ಸಮಥಿಂಗ್ ಅದು ನನಗೆ ನಾನು ಹೇಳಿದ್ದಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ಮು ಇದು, ಅದಕ್ಕೆ ನಾನು ಮುಂಚಿತವಾಗಿ ಹೇಳಿದ್ದು ನಮ್ಗೆ ಇಷ್ಟೆಲ್ಲ ಸಮಸ್ಯೆಗಳಿರ್ತದೆ ಆಯಿತಾ. ನಮ್ಗೆ ಅಡ್ವಾನ್ಸ್ ಕೊಟ್ಟಿರ್ತಾರೆ, ಅಲ್ಲಿ ಹೋಟೆಲ್ನವನು ನಾವು ಹೋಗಿಲ್ಲ ಅಂದರೆ ಇವರೇನಾದ್ರು ಕ್ಯಾನ್ಸಲ್ ಮಾಡಿದರೆ ಅವನೇನು ರಿಫಂಡ್ ಕೊಡೋದಿಲ್ಲ. ಆಮೇಲೆ ಹೋಟೆಲ್ನವ್ರದ್ದು ಕೆಲವೊಂದು ಲೀಸ್ ಮೇಲೆ ಇರ್ತದೆ, ಅವ್ರ ಲೀಸ್ ಮುಗಿದ ಮೇಲೆ ನಾನು ಹಾಕಿದ್ದು ಅವನು ಲೀಸ್ ಮುಗಿದೋಗಿದೆ, ಅದು ಹೋಯ್ತದು ಹಣನೇ ಹೋಯ್ತು. ನಮಗೆ ಇದು ಆಗಿದೆ ಉತ್ತರಾಖಂಡದಲ್ಲಿ. ನಾವು ಫ್ಲಡ್ ಆದವಾಗ ನಾನು ಕೊಟ್ಟ ಹಣ ಆ ಹೋಟೆಲ್ಲೇ ಮುಳುಗಿ ಹೋಯ್ತು ಉತ್ತರಕಾಶಿಯಲ್ಲಿ. ನೀವು ಟಿ ವಿಯಲ್ಲಿ ನೋಡಿದ್ದೀರಿ, ಆ ಹೋಟೆಲ್ಲೇ ಅದಕ್ಕೆ ನಾನು ಅಡ್ವಾನ್ಸ್ ಹಾಕಿದ್ದೆ, ಆ ಹೋಟೆಲ್ಲೇ ಇಲ್ಲ. ಇನ್ನೆಲ್ಲಿ ಬರುತ್ತೆ ಕೇದಾರ್ನಾಥ್ ಉತ್ತರಕಾಶಿಯಲ್ಲಿ. ಈ ಥರ ನಾವು ಯಾಕಂದ್ರೆ ನಾವು ಸಹ ಸರ್ವಿಸ್ ಪ್ರೊವೈಡರ್, ನಿಜ ನಿಜ, ನಾವು ಅದಕ್ಕೆ ಕ್ಲಿಯರಾಗಿ ನಮ್ಮ ಇದರಲ್ಲಿ ಹಾಕಿದ್ದೀವಿ. ನಾವು ಯಾವುದೇ ರೀತಿಯ ವಾಹನ ಆಗಲಿ, ಹೋಟೆಲ್ ಆಗಲಿ, ಅಥವಾ ಯಾವುದೇ ರೀತಿಯ ನಮ್ಮ ಹತ್ರ ವ್ಯವಸ್ಥೆ ನಾವು ಮಾಡಿಕೊಡೋರು, ಫೆಸಿಲಿಟೇಟರ್. ನಿಮಗೆ ಆದರೆ ಏನು ನಿಮಗೆ ಅನುಕೂಲ ಆಗುವಾಗೆ ನಾವು ಮಾಡಿಕೊಡ್ತೀವಿ ಪ್ರವಾಸವನ್ನು ಅನಾಯಾಸವಾಗಿ ಅವರಿಗೆ. ಯಾಕೆಂದರೆ ಸೀನಿಯರ್ ಸಿಟಿಸನ್ಸ್ ಇರ್ತದೆ, ಭಾಷೆ ಪ್ರಾಬ್ಲಮ್ ಇರ್ತದೆ, ಇದನ್ನೆಲ್ಲ ನಾವು ಸ್ಥಳೀಯರ ಸಹಕಾರ ತಗೊಂಡು ಎಲ್ಲೆಲ್ಲಿ ಬೇಕೋ. ಈಗ ಸಿಂಗಾಪುರ ಬಂದರೆ ಸಿಂಗಾಪುರ ಸ್ಥಳೀಯರು, ಡೆಲ್ಲಿ ಅಂದರೆ ಡೆಲ್ಲಿಯ ಅಲ್ಲಿನ ಸ್ಥಳೀಯರ ಜೊತೆಗೆ ನಾವು ಸಹಭಾಗಿತ್ವ ಮಾಡಿಕೊಂಡು ಕಸ್ಟಮರಿಗೆ ಮಾಡುವಂಥದ್ದು. ಅದರ ಮಧ್ಯೆ ಖಂಡಿತ ಕೂಡ ನಮ್ಮ ವೀಕ್ಷಕರಿಗೆ ಅಡಿಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲ್ ಕೂಡ ನೋಡ್ಬೋದು. ಈಗ ದೇಶೀಯ ಯಾತ್ರೆಗಳಲ್ಲಿ ನಮ್ಮ ಊರಿನ ರಸಮ್ ಇರ್ಬೋದು, ಚಿತ್ರಾನ್ನ, ಪುಳಿಯೋಗರೆ, ಇದೆಲ್ಲ ಕೂಡ ಅಡಿಗಾಸ್ ಪೂರೈಸ್ತದೆ ಮತ್ತು ಅದನ್ನು ಅವರು ಎಂಜಾಯ್ ಮಾಡ್ತಾರೆ. ಆಮೇಲೆ ಈಗ ಪ್ರಯಾಗ ಅಂತ ಸ್ಥಳದಲ್ಲಿ ಹೋದಾಗ ಅಲ್ಲೂ ಕೂಡ ಒಂದು ಅಚ್ಚುಕಟ್ಟಾದ ಒಂದು ಪೌರೋಹಿತ್ಯ ವ್ಯವಸ್ಥೆ ಇರ್ಬೋದು. ಈ ರೀತಿಯಾಗಿ ಅಡಿಗಾಸ್ ಅಂದರೆ ಒಂದು ಕ್ವಾಲಿಟಿಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ. ಸೊ ಅದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಅಗೇನ್ ವಿಷಯ ನಾವು ಹಾಗೆ ನಾವು ಲೋಕಲ್ ಫುಡ್ ಕೊಡೋದಿಲ್ಲ ಅಂತಲ್ಲ, ನಾವು ನಮ್ಮ ಫುಡ್ ಯಾಕಂತ ಹೇಳಿದರೆ ನಮ್ಮ ಸ್ವಲ್ಪ ನಮ್ಮಲ್ಲಿ ಹಿರಿಯ ನಾಗರಿಕರು ಸಹ ಬರ್ತಾರೆ, ಯಂಗ್ಸ್ಟರ್ಸ್ ಪ್ಲಸ್ ಹಿರಿಯ ನಾಗರಿಕರು ಎಲ್ಲರಿಗೂ ಸಹ, ಅವರಿಗೂ ಸಹ ಸ್ವಲ್ಪ ನನಗೇನೋ ದೇಹ ವ್ಯತ್ಯಾಸ ಆದರೆ ಯಾರಪ್ಪ ನೋಡ್ಕೊಳ್ಳೋದು ಅದೆಲ್ಲ ಅವ್ರಿಗೆ ಭಯ ಆಗ್ತದೆ ತಿನ್ನಲಿಕ್ಕೆ. ಬೇಕಾದರೆ ಇಲ್ಲೋಗಿ ಪಿಜ್ಜಾ ಟೇಸ್ಟ್ ಮಾಡ್ತಾರೆ. ಯುರೋಪಲ್ಲಿ ಪಿಜ್ಜಾ ನಾವು ಆರ್ಡರ್ ಮಾಡೋಣ, ಬೇಡ ನಾನು ಬೆಂಗಳೂರಲ್ಲಿ ನೋಡ್ಕೊಳ್ಳೋಣ ಅಂತಾರೆ. ನಮ್ಮಲ್ಲೇ ಟೂರಿಸ್ಟ್ ನಾವು ಇಟಲಿಯಲ್ಲಿ ಒಂದು ಪಿಜ್ಜಾರಿಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಪಿಜ್ಜಾ ಇದ್ರೂ ಪಿಜ್ಜಾ ಮತ್ತು ಬರ್ಗರ್ ಇರ್ತದೆ, ಆದರೆ ನಮ್ಮ ಜನ ತಿನ್ನೋದು ಅಲ್ಲಿ ಪಕ್ಕದಲ್ಲಿ ಇನ್ನೂ ರೊಟ್ಟಿ ಪಲ್ಯ ಇರ್ತದೆ, ಅದನ್ನೇ ತಿಂತಾರೆ, ರೈಸ್ ತಿಂತಾರೆ. ಹೇಳಿದ್ದು ಅಲ್ಲಿ ನಾವು ಇಟ್ಟರೂ ಸಹ ತಿನ್ನೋದಿಲ್ಲ. ಅಂದರೆ ಕೆಲವ್ರು ಹೇಳ್ತಾರೆ ಲೋಕಲ್ ಫುಡ್ ಎಂಜಾಯ್ ಮಾಡಬೇಕು. ಹೌದು, ಅದಕ್ಕೆ ಒಂದು ಟೈಮು ಮತ್ತು ಲಿಮಿಟು, ಏಜ್ ಅಂತ ಇರುತ್ತೆ. ನಾವು ಆ ಏಜಲ್ಲಿ ಮಾಡಿಕೊಂಡ್ರೆ ನಾವು ಮಾಡ್ಬೋದು. ಈಗ ನಾವು ಸ್ವಲ್ಪ ಏಜ್ ಆದಮೇಲೆ ಡೈಜೆಷನ್ ಅದು ಇದು ಆಗುತ್ತೋ ಇಲ್ವೋ ಭಯ ಇರುತ್ತೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂಥೇಳಿ ಅದು ನಾವು ಇಷ್ಟು ಖರ್ಚು ಮಾಡಿ ಬಂದಿದ್ದೀವಿ. ಫಾರಿನ್ನಿಗೆಲ್ಲ ಹೋದಾಗ ಅವರು ಬಹಳಷ್ಟು ಚ್ಯೂಸಿಯಾಗಿರ್ತಾರೆ ಫುಡ್ಡಲ್ಲಿ. ನಾವು ಇಡ್ಲಿ, ರೈಸು, ಅನ್ನ, ಸಾರು ಇದೆಲ್ಲ ನೋಡಿದ ತಕ್ಷಣ ಅವ್ರಿಗೆ ನಾವು ಮಾಡಿದ್ದೈತಲ್ಲ. ಈಗ ಕೆಲವ್ರು ಏನಾಗುತ್ತೆ, ಈ ಪರ್ಟಿಕ್ಯುಲರ್ ರೆಸ್ಟೋರೆಂಟಲ್ಲಿ ಯುರೋಪಲ್ಲೆಲ್ಲ ಅವರು ಕಸ್ಟಮೈಸ್ ಇರುತ್ತೆ.
ಅವ್ರದ್ದೇನು ಅವ್ರದ್ದು ಬೇರೆ ಬೇರೆ ಫುಡ್ ಇರುತ್ತೆ, ಪಿಜ್ಜಾ ಗಿಜ್ಜಾ, ಲೋಕಲ್ಸನ್ನು ಅಟ್ರಾಕ್ಟ್ ಮಾಡ್ಬೇಕಂತ. ಹೌದು. ಈಗ ನಾವೇನು ಹೇಳ್ತೀವಿ, ನಮ್ದೊಂದು 35 ಮೆಂಬರ್ಸ್ ಬರ್ತಾ ಇದೆ ಬೆಂಗಳೂರಿಂದ, ನಮಗೆ ಒಂದು ಸ್ವಲ್ಪ ಸೌತ್ ಇಂಡಿಯನ್ ಫುಡ್ ಮಾಡಿ ಅಂತ ನಮಗೋಸ್ಕರ ಪ್ರಿಪೇರ್ ಮಾಡಿರ್ತಾರೆ. ಆವಾಗ ಯಾರಾದರೂ ಒಬ್ಬ ಇಂಡಿಯನ್ಸ್ ಅಚಾನಕ್ಕಾಗಿ ಬಂದ ಅಥವಾ ಬೇರೆ ಯಾವುದೋ ಅವನು ಒಬ್ಬನೇ ಹೋಗಿದ್ದಾನೆ ಅಂತೇಳಿ ಅವನು ಫುಡ್ ಕೇಳಿದ್ರು, ನಾವೆಲ್ಲ ಇಲ್ಲಿ ಇಡ್ಲಿ ಅಥವಾ ಈ ಥರದ್ದು ತಿನ್ನುವಾಗ ಅವನಿಗೂ ಇರುತ್ತಲ್ಲ ಸೆಳೆತ, ಅವ ಕೇಳಿದರೆ ಅವರು ಹೇಳ್ತಾರೆ ಈಗ ಸದ್ಯ ಇವರು ಫಿನಿಶ್ ಆದಮೇಲೆ, ಯಾಕಂದರೆ ನಾವು ಅನ್ಲಿಮಿಟೆಡ್ ಇರುತ್ತೆ ನಮ್ಮದು ಫುಡ್, ನಮ್ಮದು ಫಿನಿಶ್ ಆಗಬೇಕು, ನಮ್ಮದು ಊಟ ಆದಮೇಲೆ ಉಳಿದ್ರೆ ಅವ್ರಿಗೆ ಕೊಡ್ತಾರೆ, ಇಲ್ಲ ಅಂದರೆ ಸಾರಿ ಅಂತ ಹೇಳ್ತಾರೆ. ಲಾಸ್ಟ್ ಇಯರ್ ಒಂದು ಅದೇ ಥರ ಪ್ರಸಂಗ ಆಯಿತು. ನಾನು ಅಚಾನಕ್ಕಾಗಿ ನಮ್ಮ ಗ್ರೂಪ್ ಹೇಗಿದೆ ನೋಡೋಣ ಅಂತ ಇಟಾಲಿಗೆ ಹೋಗಿದ್ವಿ. ಇಟಾಲಿಯಲ್ಲಿ ರೋಮಲ್ಲಿ ಇದ್ವಿ. ಆಗಸ್ಟ್ 15 ಕರೆಕ್ಟ್ ನೆನಪಿದೆ. ನಾವು ಅವತ್ತು ಫ್ಲ್ಯಾಗೆಲ್ಲ ಹಾಸ್ಟಿಂಗ್ ಮಾಡಿದ್ವಿ, ಜನಗಣಮನ ಒಂದೇ ಮಾತ್ರಮಲ್ಲ ಅಲ್ಲೇ ಹೋಟೆಲ್ ಮುಂದೆನೇ ಆಡಿದ್ವಿ. ಅವತ್ತು ನಾವು ಮಧ್ಯಾಹ್ನ ರೆಸ್ಟೋರೆಂಟಲ್ಲಿ ಊಟ ಇತ್ತು. ನಾವು ನಮ್ಮದು ಒಂದು 45 ಮೆಂಬರ್ಸ್, ಉತ್ತಪ್ಪ, ಪಲಾವು, ಅನ್ನ, ಸಾರು ಎಲ್ಲ ಐಟಮ್ ಇತ್ತು ರೋಮಲ್ಲಿ. ಇನ್ನೊಂದೇನೆಂದರೆ ಮಂಗಳೂರಿನೊಬ್ಬ ಆತ ಯಾರೋ ಹೇಳಿದ್ರು ಅಂತ ಬಾಂಬೆಯಿಂದ ಯಾವುದೋ ಒಂದು ಟ್ರಾವೆಲ್ಸಲ್ಲಿ ಬಂದುಬಿಟ್ಟಿದ್ದಾನೆ. ಅವನಿಗೇನೆಂದರೆ ಬಾಂಬೆ ಇದು ಡಿಫರೆನ್ಸ್ ಬಿಟ್ವೀನ್ ನಮ್ಮದು ಅಡಿಗಾಸ್ ಅಂದರೆ ಕರ್ನಾಟಕದವ್ರಿಗೆ ಯಾಕೆ ಮುಖ್ಯ ಆಗ್ತದೆ ಅಂತ ಹೇಳಿದರೆ, ಅವನು ಮಂಗಳೂರಿನವನು, ಬಾಂಬೆಯಲ್ಲಿ ಯಾರೋ ಹೇಳಿದರು ಅಂತ ಹೇಳಿ ಬಾಂಬೆಯಿಂದ ಯಾವುದೋ ಒಂದು ಟ್ರಾವೆಲ್ಸಲ್ಲಿ ಬಂದಿದೆ ಮುಂಬೈಯಿಂದ. ಅವ್ರದ್ದೇನಾಗಿದೆ, ಅವರ ಟ್ರಾವೆಲ್ಸಲ್ಲಿ ಆಲ್ ಓವರ್ ದಿ ಇಂಡಿಯಾದಿಂದ ಜನ ಇದ್ದಾರೆ. ಮುಂಬೈಯವರೊಂದು 4 ಜನ, ಈ ಮಂಗಳೂರಿಂದ ಇವರೊಂದು 4 ಜನ, ಕಲ್ಕತ್ತಾದಿಂದ, ಪಂಜಾಬಿಂದ ಎಲ್ಲರೂ ಇದ್ದಾರೆ. ಅವರಿಗೆಲ್ಲ ಈಗ ನೋಡಿ, ಇವರೆಲ್ಲ ಇರುವಾಗ ನಿಮಗೆ ಸ್ಥಳೀಯವಾಗಿ ಏನು ಬೇಕು ಅದೇ ಫುಡ್ ಮಾಡಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಅವರಿಗೆ ಉತ್ತಪ್ಪ ಮಾಡಿದರೆ ಅವ್ರು ಗಲಾಟೆ ಮಾಡ್ತಾರೆ, ನಮ್ಮ ಫುಡ್ ಮಾಡುವಂತ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಜನರಲ್ಲಾಗಿ ರೈಸ್, ದಾಲ್, ಅವನು ತಿಂದು ರೋಸಿ ಹೋಗಿ ಇದು ನೋಡಿದ ತಕ್ಷಣ ಅವನಿಗೆ ಆಸೆ ಆಗ್ಬಿಡ್ತು. ಅವನು ಬಂದು ಹೇಳ್ದ, ಎಷ್ಟಾದರೂ ಅಡ್ಡಿಲ್ಲ, ನಾನು ಪೇ ಮಾಡ್ತೀನಿ, ನಂಗೆ ಕೊಡಿ ಅಂತ. ಈ ರೆಸ್ಟೋರೆಂಟ್ ಅವ್ರು ಏನು ಹೇಳ್ತಾರೆ, ಲೆಟ್ ದೆಮ್ ಫಿನಿಶ್ ಅಂತಾನೆ. ಇವರು ಫಿನಿಶ್ ಆಗಲಿ ಅಂತ ಇವರು. ಆಯಿತು, ಫಿನಿಶ್ ಆದಮೇಲೆ ಆದರೂ ಅವನಿಗೆ ಕಾಯೋಕ್ಕಾಗತ್ತಾ? ಅವ್ನ ಮೇಲೆ ಟೂರ್ ಮ್ಯಾನೇಜರ್ ಕರೀತಾ ಇದ್ದಾನೆ, ಎಸ್ಕಾರ್ಟ್, ಟೈಮ್ ಆಯಿತು ಬನ್ನಿ ಅಲ್ಲಿ ಸೈಟ್ ಸೀಯಿಂಗ್ ಮಿಸ್ ಆಗುತ್ತೆ ಅಂತ. ಪಾಪ ಇವನು ಕಿಸೆಯಲ್ಲಿ ದುಡ್ಡಿದೆ, ತಿನ್ನೋಕ್ಕಾಗ್ತಾ ಇಲ್ಲ. ಅಯ್ಯೋ, ಇದೆಲ್ಲ ತುಂಬ ಇದೆ. ಆವಾಗ ಪಾಪ ಅವನಿಗೆ ತಿನ್ನಬೇಕು ಅಂತ, ನಮ್ಮದು ಸ್ವಲ್ಪ ಉಳಿದಿತ್ತು, ನಮ್ಮಲ್ಲಿ ದೊಡ್ಡ ಹೊಟ್ಟೆ ಬಾಕ್ರೆ ಯಾರು ಇರಲಿಲ್ಲ. ಸೊ ಸಫಿಷಿಯೆಂಟಾಗಿ ಉತ್ತಪ್ಪನೂ ಇತ್ತು, ಪಲಾವು ಇತ್ತು. ಪಾಪ ಅವನಿಗೆ ಟೈಮ್ ಇಲ್ಲ, ಟೈಮ್ ಆಯಿತು ಅಂತ ಮ್ಯಾನೇಜರ್ ಕರ್ಕೊಂಡೋಗ್ಬಿಟ್ಟ ಅಂತ ಹೇಳಿದ್ದು. ಸೊ ಯಾಕೆ ಅಡಿಗಾಸ್ ಅನ್ನೋದು ಕೆಲವೊಂದು ಇದರಲ್ಲಿ ಬರ್ತದೆ. ಕರೆಕ್ಟ್ ನಿಜ. ಅದಕ್ಕೆ ನೋಡಿ, ಅಡಿಗಾಸ್ನಲ್ಲಿ ಕನ್ನಡದ ಮ್ಯಾನೇಜರ್ಸ್ ಇರ್ತಾರೆ, ಆಮೇಲೆ ಕನ್ನಡದ ಯಾತ್ರಿಕರಿಗೆ ಏನು ಬೇಕೋ ಅದು ಗೊತ್ತಿರುತ್ತೆ ಅಂತ ಸೂಕ್ಷ್ಮ ವಿಚಾರ ಇರ್ಬೋದು, ಬಟ್ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು. ಅದಕ್ಕೆ ನಮ್ಮಲ್ಲಿ ಪಿತೃಕಾರ್ಯ ಕಾಶಿ ಅಂತದ್ದು ತುಂಬ ಜನ ವಿಡಿಯೋಸ್ ಎಲ್ಲ ನೋಡ್ತಿರ್ತಾರೆ. ನಮ್ಮ ಮ್ಯಾನೇಜರ್ಸು ಸುಮ್ಮನೆ ಕ್ಲಿಕ್ ಮಾಡಿ ಹಾಕ್ತಿರ್ತಾರೆ, ಅವತ್ತು ಹೋಳಿಗೆ, ಪಾಯಸ ಎಲ್ಲ. ಹೌದೌದು, ಆ ಲಿಸ್ಟನ್ನು ಅವ್ರು ಅನೌನ್ಸ್ ಮಾಡ್ತಾರೆ, ಏನೆಲ್ಲ ಪುಳಿಯೋಗರೆ, ಚಿತ್ರಾನ್ನ, ಏನೆಲ್ಲ ಕೋಸಂಬರಿ ಎಲ್ಲ ಇದೆ ಅನ್ನುವಂಥ. ಅದಕ್ಕೆ ನಮ್ಮ ಇದನ್ನು ಅಂದರೆ ಅವತ್ತು ಅವರು ಒಂದು ಪಿತೃಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಕ್ತಿ ಭಾವದಿಂದ ಒಂದು ಹಿರಿಯರನ್ನು ನೆನೆಸ್ಕೊಂಡು ಮಾಡ್ತಿರ್ತಾರಲ್ಲ, ಅವ್ರಿಗೆ ಅವತ್ತು ಒಂದು ನಾನು ರಿಯಲಿ ನಾವು ಪಿತೃಕಾರ್ಯ ಮಾಡಿದ್ದು ಹೌದು, ಇಲ್ಲಿ ಬಂದಾಗ ಊಟನೂ ಪಿತೃಕಾರ್ಯದ ಊಟನೇ ಇರ್ತದೆ. ಅವಾಗ ಟೋಟಲಿ ಅವನಿಗೆ ನಾನೊಂದು ಹೌದು ಇವತ್ತು ಒಂದು ಕಂಪ್ಲೀಟಾಗಿ ಕರೆಕ್ಟಾಗಿಯೇ ಮಾಡಿದ್ದೇನೆ, ಅವತ್ತು ವಡೆ ಪಾಯಸ ಇದೆ. ಈಗ ನೀವು ಪಿತೃಕಾರ್ಯ ಮಾಡಿರ್ತೀರಿ, ಈಗ ನೀವು ಎಕ್ಸಾಂಪಲ್ ಕಾಶಿ ಹೋದ್ರಿ ಅಂತ ಇಟ್ಕೊಳ್ಳಿ, ನೀವೇ ಸಿಂಗಲ್ಲಾಗಿ ಹೋಗಿದ್ದೀರಾ, ನೀವು ಹೋದ್ರಿ, ಅಲ್ಲಿ ಕಾಶಿಯ ಪಿತೃಕಾರ್ಯ ಎಲ್ಲ ಮಾಡಿಕೊಡ್ತಾರೆ, ಅಲ್ಲಿನ ಬ್ರಾಹ್ಮಣ್ಸ್ ಇದ್ದಾರೆ. ಆದರೆ ನೀವು ಆಮೇಲೆ ಹೋಟೆಲಿಗೆ ಹೋಗಿ ಅಲ್ಲಿ ಏನು ಅನ್ನ ಸಾಂಬಾರು ಅಥವಾ ಏನು ರೋಟಿ ದಾಲ್ ತಿಂದರೆ ನೀವು ಟೋಟಲಿ ಕಂಪ್ಲೀಷನ್ ಅಂತ ಅನಿಸಿಲ್ಲ. ಅಲ್ಲ, ಕಾರ್ಯ ಆಗಿದ್ದಾಗಿದೆ, ಆದರೆ ನಮ್ಮಲ್ಲಿ ಕಂಪ್ಲೀಟೆಡ್ ಅಂತ ಒಂದು ಆ ಭಾವನೆ ಬರ್ತದೆ. ಅದಕ್ಕೋಸ್ಕರ ನಮ್ಮ ಆ ಸ್ಟ್ಯಾಂಡರ್ಡ್ ಗ್ರೂಪ್ ಟೂರ್ ಅಂತ ಇದೆ. ಆ ಕಾಶಿಗೆ ಹೋಗೋರು ಹೆಚ್ಚಿನವರೆಲ್ಲ ನಮ್ಮಲ್ಲಿ ಈ ವರ್ಷ ಕಾಶಿಯೇ ನಮ್ಮನ್ನು ಕಾಪಾಡಿದ್ದು. ವಿಶ್ವನಾಥನ್ನೇ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ನಡುವೆ ನಾವು ಜನವರಿ, ಫೆಬ್ರವರಿ, ಮಾರ್ಚ್ ನಮ್ಮದು ಕಾಶಿಯಲ್ಲಿ ಗ್ರೂಪ್ ಇಲ್ದಿದ್ದ ದಿನನೇ ಇರಲಿಲ್ಲ. ಅದೊಂದು ನಮಗೆ ಕಾಶಿ ವಿಶ್ವನಾಥನ ದಯೆ, ಹಾಗೆ ನಮ್ಮ ಗ್ರಾಹಕರ ದಯೆ, ಹಾಗೆ ನಾವು ನಮ್ಮ ಮ್ಯಾನೇಜರ್ಸ್, ನಮ್ಮ ಸ್ಟಾಫ್, ಕಿಚನ್ ಟೀಮ್ನವರು ರಾತ್ರಿ ಹಗಲು ದುಡ್ದಂಥದ್ದು ಎಲ್ಲ ಒಂದು ಫಲ ಕೊಟ್ಟಿದೆ ಅಂತ ಹೇಳ್ಬೋದು ನಾನು. ನಿಜ, ಭಾಳ ಖುಷಿಯಾಗುತ್ತೆ ಕೇಳಿದಾಗ. ಸೊ ಹಾಗಾಗಿ ಪ್ರವಾಸ ಮಾಡೋರು ಯಾರು ಅಡಿಗಾಸ್ ಯಾತ್ರದ ಮೂಲಕ ಹೋಗ್ರಿ, ಅವ್ರಿಗೊಂದು ಕಂಪ್ಲೀಟ್ ಪ್ಯಾಕೇಜ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಜೊತೆಗೆ ಇವಾಗ ಈ ಡಾಲರ್ ಪ್ರೈಸ್ ಇನ್ಕ್ರೀಸ್ ಆಗಿದ್ರು ಕೂಡ ಏನೆಲ್ಲ ಪ್ರಯೋಜನಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ.
ಈಗ ಡಾಲರ್ ಪ್ರೈಸ್ ಇನ್ಕ್ರೀಸ್ ಆಗಿದ್ದು ಸ್ವಲ್ಪ ನಮಗೆ ಬಹಳಷ್ಟು ಹೊಡ್ತಾನೆ. ನಾವು ಗ್ರಾಹಕರನ್ನು ನಾವು ಈಗ ಕೆಲವೊಂದು ಸಂಸ್ಥೆಯವ್ರು ಏನು ಮಾಡ್ತಾರೆ, ಈ ಫ್ಲೈಟು ಮತ್ತು ಈ ಪ್ಯಾಕೇಜ್ದು ಇಂಡಿಯನ್ ರುಪೀಸಲ್ಲಿ ತೊಗೊಳ್ತಾರೆ, ಅಲ್ಲಿದ್ದು ಪೋರ್ಷನ್ನು ಡಾಲರ್ ಪ್ರೈಸಲ್ಲಿ ತೊಗೊಳ್ತಾರೆ. ಯುರೋಪು ಅದು ಯಾವುದು, ಯೂರೋ ಹೋದರೆ ಯೂರೋ, ಲಂಡನ್ಗೆ ಹೋದರೆ GBP ಪೌಂಡು, ಆಸ್ಟ್ರೇಲಿಯಾಗೆ ಹೋದರೆ ಆಸ್ಟ್ರೇಲಿಯನ್ ಡಾಲರ್ ಈ ಥರ ತೊಗೊಳ್ತಾರೆ. ನಾವೆಲ್ಲ ಕನ್ವರ್ಷನ್ ಮಾಡಿ ಹೇಳೋದು ಅದೆಲ್ಲ ಕಿರಿಕಿರಿ ಆಗ್ತದೆ ಅಂತ ಫಸ್ಟೇ ಫಿಕ್ಸ್ ಮಾಡಿರ್ತೀವಿ. ಓಕೆ, ಅದರಿಂದಾಗಿ ನಮಗೆ ಸ್ವಲ್ಪ ಲಾಸ್ ಆಗಿದೆ. ಲಾಸ್ಟ್ ಟೈಮ್ ಹೇಳ್ತೇನಲ್ಲ, ನಾವು ಹೆಚ್ಚಾಗಿ ನಾವು ಪ್ರೈಸ್ ಫಿಕ್ಸ್ ಮಾಡಿದ್ದು ಇವನ್ ಜನವರಿಯಲ್ಲಿ ಪ್ರೈಸ್ ಫಿಕ್ಸ್ ಮಾಡಿದ್ವಿ. ಅವಾಗ ಐ ಥಿಂಕ್ 87, 88 ಇತ್ತು ಡಾಲರ್. ಒಮ್ಮೆಲೆ ಯುದ್ಧ ಆಗ್ತಿದ್ದಂಗೆ 91, 92, 93, 94, 95 ಅಂತ ದಿನ ಏರ್ತಾ ಇದೆ. ಈ ಕಡೆ ಇದು ವಾರದಲ್ಲಿ ₹5 ಯೂರೋ ರೇಟ್ ಜಾಸ್ತಿ ಆಗಿದೆ. ನಿಜ ನಿಜ. ನಾನು ವೀಕೆಂಡ್ ರೇಟು ಸ್ವಲ್ಪ ಜಾಸ್ತಿ ಇದೆ, ವೀಕ್ ಸ್ಟಾರ್ಟಿಂಗಲ್ಲಿ ಕಡಿಮೆ ಆಗ್ಬೋದು ನೋಡಿದ್ರೆ ಮತ್ತು €3 ಜಾಸ್ತಿ ಆಗೋದು. ನಾವು ತುಂಬ ಪೇ ಮಾಡಿದ್ವಿ ಮೊನ್ನೆ ಇದರಲ್ಲಿ, ತುಂಬ ಎಕ್ಸ್ಟ್ರಾ ಹೋಯಿತು ಕೈಯಿಂದ. ಆದರೆ ನಾವು ಕಸ್ಟಮರಿಗೆ ಅದನ್ನೆಲ್ಲ ನಾವು ಎಲ್ಲ ಹೇಳೋದಿಲ್ಲ, ಯಾಕೆಂದರೆ ನಾವು ಏನು ಮಾಡೋಣ, ಪ್ಲಸ್ ಮೈನಸ್ ಇದ್ದೇ ಇರುತ್ತೆ ವ್ಯವಹಾರ ಅಂತ ಹೇಳಿದ ಮೇಲೆ. ಅದನ್ನೆಲ್ಲ ಮಾಡಿದರೆ ಆದರೂ ಮಾಧ್ಯಮದ ಮೂಲಕ ಹೇಳಿದರೆ ಗ್ರಾಹಕರಿಗೂ ಇದು ನಮ್ಮ ಕಷ್ಟಗಳು ಅವರಿಗೆ ಸ್ವಲ್ಪ ತಿಳಿಲಿ ಅಂತ ನಿಜ ಅಷ್ಟೇ. ಆದರೆ ನಾವು ಅದನ್ನು 32 ವರ್ಷಗಳಿಂದ ಇಂಥ ಎಷ್ಟೋ ಕಷ್ಟಗಳನ್ನು ನಿಭಾಯಿಸಿದ್ದೀವಿ, ಅದೊಂದು ಸಂತೃಪ್ತಿ ಇದೆ ನಮಗೆ. ಈಗ ಆಫರ್ ಬಗ್ಗೆ ಖಂಡಿತ. ಆಫರ್ ಅಂತ ಹೇಳಿದರೆ ನಾವೀಗ ಒಂದು 10 ದಿನ, ಈ ನಾನು 32 ವರ್ಷ ಪ್ರವಾಸೋದ್ಯಮ ಇದರ ಪ್ರಕಾರ ಒಂದು ಆಫರ್ ಕೊಡ್ತಾ ಇದ್ದೀವಿ. ಆಫರ್ ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಟೂರ್ಸ್ ಮಾಡೋರಿಗೆ ಉತ್ತೇಜನ ಕೊಡುವ ಅಂಥೇಳಿ, ಯಾವುದೇ ಪ್ರವಾಸ ಮಾಡಿದರೆ ಒಂದೊಂದು ಪ್ರವಾಸಕ್ಕೆ ಇದೆ ಮ್ಯಾಕ್ಸಿಮಮ್ 20,000 ಡಿಸ್ಕೌಂಟ್. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಪ್ರವಾಸ ಮಾಡಿದರೆ ₹20,000 ಡಿಸ್ಕೌಂಟ್ ಆಗುತ್ತೆ. ಮಿನಿಮಮ್ ಅಂತ ಹೇಳಿದರೆ ಶ್ರೀಲಂಕಾ 5 days ಹೋದ್ರೆ ₹2,000 ಡಿಸ್ಕೌಂಟ್ ಇದೆ. ಅಂದರೆ ನಾವೊಂದು ಪರ್ಟಿಕ್ಯುಲರ್ ಡೇಟ್ ಅನೌನ್ಸ್ ಮಾಡಿದ್ದೀವಿ. ಅಂದರೆ ಅದು ಹಾಗಂತ ತುಂಬ ಆಫ್ ಸೀಸನ್ ಡೇಟ್ ಅಲ್ಲ, ಬೆಸ್ಟ್ ಟೈಮ್ ಟು ವಿಸಿಟ್ ಆ ಡೇಟನ್ನೇ ಇಟ್ಟಿದ್ದೀವಿ. ಓಕೆ, ಆ ಡೇಟಿಗೆ ಅವರು ಎಲ್ಲ ಒಂದು ದೊಡ್ಡ ಗ್ರೂಪ್ ಮಾಡಿ ಒಂದು ಒಳ್ಳೆ ರೀತಿಯ ಸಂಭ್ರಮ ಮಾಡೋಣ ಅಂತ ಆ ದೃಷ್ಟಿಯಿಂದ ಈ ರೇಟ್ ಇಟ್ಟಿರುವಂಥದ್ದು ಅಷ್ಟೇ. ಬಿಟ್ಟರೆ ಮತ್ತೆ ಯಾವುದೇ ರೀತಿ ನಾವು ಆಲ್ರೆಡಿ ಹೇಳ್ತೀವಿ, ಸೇಲ್ಸ್ ಗಿಮಿಕ್ಕೇ ಇಲ್ಲ ನಮ್ಮ ಹತ್ರ. ಹೌದು, ಅಲ್ಲೇನು ಬಂತಂತ ಎದುರು ಕಸ್ಟಮರ್ಗೆ ಹೇಳಿಯೇ ಕೊಡೋರು ನಾವು. ಆ ಥರ ಇದನ್ನ ಅದು ಮ್ಯಾಕ್ಸಿಮಮ್ 20,000 ಅಂತ. ಪ್ಲಸ್ ಏನಂದರೆ ಯಾವುದೇ ಡೊಮೆಸ್ಟಿಕ್ ಇರಲಿ, ಇಂಟರ್ನ್ಯಾಷನಲ್ ಇರಲಿ, ಯಾವುದಕ್ಕೆ ಹೋಗಲಿ ಮತ್ತೆ ನೆಟ್ 5,000 ನೆಕ್ಸ್ಟ್ ಟೂರ್ ಮೇಲೆ ಡಿಸ್ಕೌಂಟ್ ಇದೆ. ಈ 20,000 ಅವರು ಯೂಸ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಟೂರಲ್ಲಿ 25,000. ಎಕ್ಸಾಂಪಲ್ ಕಾಶಿ ಹತ್ರ 35,000 ಇದ್ದರೆ, ಎಕ್ಸಾಂಪಲ್ ಹೇಳ್ತಾ ಇರೋದು, 35,000 ಇದ್ದರೆ ಅವ್ರು ಜಸ್ಟ್ ಪೇ 10,000 ಆ್ಯಂಡ್ ಗೋ ಟೂರ್. ಪ್ಲಸ್ GST ಪೇ ಮಾಡಿದರೆ ಆಯಿತು. ಓಕೆ, ಇದು ಇನ್ನೊಂದು. ಅದು ನೀವು 20,000ಕ್ಕೆ ಮಾತ್ರ ಅಲ್ಲ, ಈ ಬೆಸ್ಟ್ ಆಫ್ ಶ್ರೀಲಂಕಾ ನಾ ಹೇಳಿದಲ್ಲ ₹2,000 ಇದೆ ಡಿಸ್ಕೌಂಟ್. ಓನ್ಲಿ 4-5 days ಅದು ಪ್ರೋಗ್ರಾಮ್, ಅದಕ್ಕೂ 2,000 ಕೊಡ್ತೇವೆ. ಆದರೆ ನಿಮಗೆ ಈ ಡಿಸ್ಕೌಂಟ್ ಅನ್ನೋದು ಮಾತ್ರ ಅದಕ್ಕೂ 5,000. ನೀವೀಗ ಯಾವುದು ಹೇಳಿದಲ್ಲ, ಕಾಶಿಗೆ ನೆಕ್ಸ್ಟ್ ಹೋಗೋದಾದ್ರೆ ಇದು 2 ಪ್ಲಸ್ ಇದು 5, 7,000 ಲೆಸ್ ಆಗುತ್ತೆ ಅವ್ರಿಗೆ. ಸೊ ಡೊಮೆಸ್ಟಿಕ್ ಕೂಡ ಇದು ಅಪ್ಲೈ ಆಗುತ್ತೆ. ಹೌದು, ಈ ಸೆಕೆಂಡ್ ಡಿಸ್ಕೌಂಟ್ ಪೋರ್ಷನ್ನಲ್ಲಿ ನಾವು ಈ ಇಂಟರ್ನ್ಯಾಷನಲ್ ಕಂಪಲ್ಸರಿ ಆಗಿ ಮಾಡಬೇಕು. ಈ ಡಿಸ್ಕೌಂಟ್ ಅವರು ಅವೈಲ್ ಮಾಡಿಕೊಳ್ಳಲಿಲ್ಲ ಅಂದರೆ ಸೆಕೆಂಡ್ಗೆ ಪ್ಲಸ್ 5,000 ನಾವು ಕೊಟ್ಟು ಮತ್ತೊಂದು ಟೂರ್ ಮಾಡಿಸ್ತೀವಿ. ಅಂದರೆ ಹೆಚ್ಚು ಈ ವರ್ಷ ಪ್ರವಾಸಿಗರು ಪ್ರವಾಸ ಮಾಡಲಿ ಅನ್ನುವಂಥ ನಮ್ಮ ಉದ್ದೇಶ. ಗ್ರೇಟ್. ಪ್ರವಾಸ ಹೆಚ್ಚು ಮಾಡಬೇಕು. ಅವರು ಇನ್ನೂ ಈಗ ರಿಟೈರ್ಡ್ ಆಗಿರ್ತಾರೆ, ಅಂಥವ್ರಿಗೆಲ್ಲ ಒಂದು ಅವಕಾಶ ಕೊಟ್ಟರೆ ಅವರು ಹೋಗ್ತಾರೆ. ನಮ್ಮಲ್ಲಿ ಪ್ರತಿ ವರ್ಷ 2-3 ಪ್ರವಾಸ ಮಾಡ್ತಾರೆ ಪ್ರತಿಯೊಬ್ಬರು. 1-2 ಡೊಮೆಸ್ಟಿಕ್ ಮಾಡ್ತಾರೆ, 1-2 ಇಂಟರ್ನ್ಯಾಷನಲ್ ಮಾಡ್ತಾರೆ. ಹೀಗೆಲ್ಲ ಅವರಿಗೆ ಈಗ ಅವರು ಬೇಕಾದ್ರೆ 4 ಪ್ರವಾಸ ಮಾಡ್ಬೋದು. ಇದು 2 ತೊಗೊಂಡು ಅದು 2 ತೊಗೊಳ್ಬೋದು. ನಿಜ. ನಾವೀಗ 2 ತೊಗೊಂಡು 2 ಇಂಟರ್ನ್ಯಾಷನಲ್, ಎಕ್ಸಾಂಪಲ್ ಒಬ್ಬರು ಒಂದು ಶ್ರೀಲಂಕಾ ತೊಗೊಂಡ್ರು, ಮತ್ತೊಂದು ಸಿಂಗಾಪುರ್ ಮಲೇಷ್ಯಾ ತೊಗೊಂಡ್ರು, ಅಥವಾ ನ್ಯೂಜಿಲ್ಯಾಂಡ್ ತೊಗೊಂಡ್ರು. ಅದು 2ಕ್ಕೂ ಪ್ಲಸ್ 5,000 ಇನ್ಯಾವ್ದಾದ್ರು ಡೊಮೆಸ್ಟಿಕ್ಕು 2 ಮಾಡ್ಬೋದು, ಸೇರಿಸ್ಬೋದು. ಬೇಸಿಗೆಯಲ್ಲಿ ಶಿಮ್ಲಾಕ್ಕೆ ಹೋಗ್ಬೋದು, ಆಯಿತು. ಇದರಲ್ಲಿ ಗುಜರಾತಿಗೆ ಹೋಗ್ಬೋದು ಸೆಕೆಗಾಲದಲ್ಲಿ, ಅಂದರೆ ಲೈಕ್ ನಮ್ಮ ವಿಂಟರ್ ಸೀಸನಲ್ಲಿ ಗುಜರಾತ್ ಅಂತ ಸ್ಟೇಟಿಗೆ ಹೋಗ್ಬೋದು. ಈಗ ಸೆಕೆಗಾಲ ಬಂತು, ಶಿಮ್ಲಾನೋ ಕಾಶ್ಮೀರು ಸಿಕ್ಕಿಮೋ ಹೋಗ್ಬೋದು. 1 ವರ್ಷದವರೆಗೆ ಇದು ಡಿಸ್ಕೌಂಟ್ ಅಪ್ಲೈ ಆಗುತ್ತೆ. 1 ವರ್ಷ. ಹೌದು, ಅವ್ರು 1 ವರ್ಷದವರೆಗೂ ಟ್ರಾವೆಲ್ ಮಾಡ್ಬೋದು. ನಾನೇನು ಇಮಿಡಿಯೇಟ್ಲಿ ಮಾಡಿ ಅಂತ ಅವ್ರಿಗೆ ಒತ್ತಾಯ ಮಾಡೋದಿಲ್ಲ.
ಆವಾಗ ಏನು ಪ್ರೈಸ್ ಇರ್ತದೆ ಆವಾಗ ಎಕ್ಸಾಂಪಲ್ ಈಗ ಇವರು ಅವೈಲ್ ಮಾಡೋದಿಲ್ಲ ಡಿಸ್ಕೌಂಟ್. ಈಗ ಆಸ್ಟ್ರೇಲಿಯಾ ನ್ಯೂಜಿಲೆಂಡಿಗೆ ಹೋಗ್ತಾರೆ, ಫುಲ್ ಅಮೌಂಟ್ ಏನಿದೆ ಅದು ಪೇಮೆಂಟ್ ಮಾಡಿ ಹೋಗ್ತಾರೆ. GST 5% GST ಇದೆ, ಪ್ಲಸ್ 2% TCS ಇದೆ. ಅದು TCS ಅವರಿಗೆ ಕ್ಲೈಮ್ ಆಗುತ್ತೆ. ಓಕೆ. GST ಅವರು ಕ್ಲೈಮ್ ಮಾಡ್ಕೊಳ್ಳೋದಿದ್ರೆ ಅವ್ರಿಗೆ ಇದಿದ್ರೆ ಕ್ಲೈಮ್ ಮಾಡ್ಕೋಬೋದು, ಅದು ಕಂಪಲ್ಸರಿ. ಅದು ನೆಕ್ಸ್ಟ್ ಟೂರು ಅವರು ಈ ಒಂದು ಟೂರ್ ಇದೆಯಲ್ಲ, ಈಗ 25,000 ಅವ್ರದ್ದಿದೆ ನಮ್ಮ ಹತ್ರ ಇದೆ ಅಂತ ಆಲ್ರೆಡಿ ಕ್ರೆಡಿಟೆಡ್. ಓಕೆ. ಅವ್ರು ಎನಿ ಟೈಮ್ ಇನ್ನು 1 ವರ್ಷ ಈ ಡೇಟಿಂದ ಅವ್ರು ಏನು ಬುಕ್ಕಿಂಗ್ ಮಾಡಿರ್ತಾರೆ, ಈಗ ನಾಳೆ May 1ಕ್ಕೆ ಅವ್ರು ಬುಕ್ ಮಾಡಿದ್ರು, ನೆಕ್ಸ್ಟ್ May 1 ಅವ್ರು ಕ್ಲಿಯರ್ ಮಾಡಿಕೊಂಡ್ರೆ ಮಾಡಿದ್ರೆ 1 ವರ್ಷ ಟೈಮ್. ಹೌದು. ಅವ್ರು ಯಾವಾಗ ಬಂದು ನಮ್ಮ ಹತ್ರ ಹೇಳ್ತಾರೋ ಆ ಟೈಮಲ್ಲಿ ಟೂರ್ ಪ್ರೈಸ್ ಏನಿರುತ್ತೆ ಆ ಪ್ರೈಸಿಗೆ ಇದು ಮಾಡ್ತೀವಿ. ಅದರಲ್ಲಿ ಡಿಸ್ಕೌಂಟ್ ಅನ್ನು ಆಫರ್. ಹೌದು, 25,000 ನೆಟ್ ಡಿಸ್ಕೌಂಟ್. ಅದು ಅವತ್ತು 45,000 ಇದ್ದರೆ ಅವ್ರು 25,000 ಡೈರೆಕ್ಟಾಗಿ 20,000ಕ್ಕೆ ಪ್ಲಸ್ GST ಕೊಟ್ಟು ಟೂರ್ ಮಾಡುವಂಥದ್ದು. ಫ್ಯಾಂಟಾಸ್ಟಿಕ್. ಸೊ ಈಗ ಅಲ್ಲ ಸರ್, ಇನ್ನೊಂದು, ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿ ಹೆಡ್ಗೂ ಇದು ಅಪ್ಲೈ ಆಗುತ್ತಲ್ಲ? ಹೌದು. ನೀವು ಈಗ 4 ಜನ ಗಂಡ ಹೆಂಡತಿ 2 ಮಕ್ಕಳು ಬಂದರೆ 4 ಜನಕ್ಕೆ 20,000 ಕಡಿಮೆ ಎಲ್ರಿಗೂ ಅಪ್ಲೈ ಆಗುತ್ತೆ. ಹೌದು. ಈಗ ಎಕ್ಸಾಂಪಲ್ ನಾನು ಹೈಯೆಸ್ಟ್ ಹೇಳಿದೆ, ಲೋವೆಸ್ಟು 4 ಜನ ಶ್ರೀಲಂಕಾ ಹೋಗ್ತಾರೆ, 4 ಜನಕ್ಕೆ 2,000 ಡಿಸ್ಕೌಂಟ್ ಆಗುತ್ತೆ, 8,000. 4 ಜನಕ್ಕೆ 5,000 ಡಿಸ್ಕೌಂಟ್ ಆಗುತ್ತೆ, 20,000, 28,000 ಡಿಸ್ಕೌಂಟ್ ಆಗುತ್ತೆ ಲೀಸ್ಟ್ ಮಾಡಿದ್ರು. ಸೊ ಕುಟುಂಬ ಸಮೇತರಾಗ ಹೋಗಿದ್ರೆ ಜಾಸ್ತಿ ನಿಮಗೆ ಅದ್ರ ಬೆನಿಫಿಟ್ ಅನ್ನು ಪಡಿಬಹುದು. ಮತ್ತು 2 ಪ್ರವಾಸವನ್ನು ಅವ್ರು ತೊಗೊಳ್ಬೋದು. ಈಗ ವರ್ಷಕ್ಕೆ 4 ಟೂರ್ ಮಾಡಿ, ಈಗ ಒಬ್ಬರು ಈ ವರ್ಷ ಸಿಂಗಾಪುರ ಮಾಡಿಕೊಂಡು ಮತ್ತೊಂದು ಸೌತ್ ಆಫ್ರಿಕಾ ಮಾಡ್ಕೋಬೋದು ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಅವ್ರಿಗೆ 2 ಟೂರ್ ಡೊಮೆಸ್ಟಿಕ್ ಮಾಡ್ಕೋಬೋದು. ಹೇಳಿದಲ್ಲ, ಈಗ ಜನವರಿ ಟೈಮಲ್ಲಿ ಗುಜರಾತಿಗೆ ಹೋಗಿ ಏಪ್ರಿಲಲ್ಲಿ ಮಾರ್ಚ್ ಆ್ಯಂಡ್ ಏಪ್ರಿಲ್ಗೆ ಶಿಮ್ಲಾ ಕುಲುಮನಲ್ಲಿನೂ ಕಾಶ್ಮೀರನೂ ಬೆಸ್ಟ್ ಸೀಸನ್ ಇರ್ತದೆ. ಹೌದೌದು. ಸ್ನೋ ಅಲ್ಲಿ ಆಟ ಆಡ್ಕೊಂಡು ಬರ್ಬೋದು. ಕರೆಕ್ಟ್. ಸೊ ಆ ಥರ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಭಾಳ 1 ವರ್ಷ ಒಳಗೆ ಈ ಸೌಲಭ್ಯ ನೀಟಾಗಿ ಪಡ್ಕೋಬೋದು. ಅದು ಹೆಚ್ಚೆಚ್ಚು ಪ್ರವಾಸಿಗರಿಗೆ ಒಂದು ಉತ್ತೇಜನ ಆಲ್ರೆಡಿ ಮಾಡ್ತಾರೆ ಜನ, ಆದರೂ ಒಂದು ಮಾಡೋರಿಗೆ ಒಂದು ಮತ್ತೊಂದು ಉತ್ಸಾಹ ಕೊಡೋಣ ಅಂತ ಈ ಆಫರ್ ತಂದಿರುವಂಥದ್ದು. ನಿಜ ನಿಜ ನಿಜ. ಸೊ ಖಂಡಿತವಾಗಿ ಕೂಡ ಯಾರು ಪ್ರವಾಸ ಮಾಡಬೇಕು ಅಂತ ಆಲೋಚನೆ ಮಾಡೋರು ಈ ಆಫರನ್ನು ಬಳಸ್ಕೊಂಡ್ರೆ ನೆಕ್ಸ್ಟ್ 1 ಇಯರ್ ಒಳಗಡೆ ಅಡ್ಗಾಸ್ ಯಾತ್ರೆ ಮೂಲಕ ಸಾಕಷ್ಟು ದೇಶ ಮತ್ತು ವಿದೇಶಗಳ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಅವರೊಂದು ದೊಡ್ಡೊಂದು ಇನ್ಸ್ಪಿರೇಷನ್ ಸಿಗುತ್ತೆ, ಮತ್ತು ಜೊತೆಗೆ ಫೈನಾನ್ಷಿಯಲ್ ಕೂಡ ಅವರಿಗೆ ಒಂದು ಅನುಕೂಲ ಮಾಡಿಕೊಡ್ತಾ ಇರೋಂಥದ್ದು ಬಹಳ ದೊಡ್ಡ ಒಂದು ಅನುಕೂಲ ಅಂತಲೇ ಹೇಳ್ಬೋದು. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಅಡ್ಗಾಸ್ ಯಾತ್ರಾದ ಈ ವಿಶೇಷ ಆಫರ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ವಂದನೆಗಳು.